Hello students, today we are going to learn about chemical bonding and molecular structures. Welcome to our classes, right? I'm Krishnamurthy. So ನೋಡಿ ಕೆಮಿಕಲ್ ಬಾಂಡಿಂಗ್ ಯಾಕೆ ಅಷ್ಟೊಂದು ಇಂಪಾರ್ಟೆಂಟ್ ಆಗುತ್ತೆ ನಮ್ಮ ಇಡೀ ಕೆಮಿಸ್ಟ್ರಿ ಎಲ್ಲ ಕಾನ್ಸೆಪ್ಟ್ಗಳನ್ನು ಒಮ್ಮೆ ನೋಡೋದಾದ್ರೆ ಇಫ್ ಯು ಆರ್ ಜಸ್ಟ್ ಲುಕಿಂಗ್ ಅಟ್ ಆಲ್ ಕಾನ್ಸೆಪ್ಟ್ಸ್ ಆಫ್ ಅವರ್ ಕೆಮಿಸ್ಟ್ರಿ ಇಟ್ಸ್ ಕಂಪ್ಲೀಟ್ಲಿ ಬೇಸ್ಡ್ ಆನ್ ದಿಸ್ ಕೆಮಿಕಲ್ ಬಾಂಡ್. ಸೊ ಕೆಮಿಕಲ್ ಬಾಂಡಿಂಗ್ ಇಸ್ ದ ಬೇಸಿಸ್ ಫಾರ್ ಎವ್ರಿ ರಿಯಾಕ್ಷನ್. ಹಾಗಾದ್ರೆ ಬಾಂಡ್ ಯಾಕಾಗುತ್ತೆ, ಎಲ್ಲಾಗುತ್ತೆ, ಎಷ್ಟು ಪ್ರಮಾಣದಲ್ಲಿ, ಮೀನ್ಸ್ ಟು ಹೌ ಎಕ್ಸ್ಟೆಂಟ್ ಇಟ್ ಇಸ್ ಗೋಯಿಂಗ್ ಟು ಹ್ಯಾಪನ್, all these things, a very small and minute concept is going to be explained by this chapter. So ಹಾಗಾದ್ರೆ ನಾವು ಇಲ್ಲಿ ನೋಡೋದಾದ್ರೆ ಕೆಮಿಕಲ್ ಬಾಂಡಿಂಗ್ ಅನ್ನೋದು ಎಲ್ಲ ಎಲ್ಲ ರಿಯಾಕ್ಷನ್ಸ್ ಅಲ್ಲೂ ಅಥವಾ ಎಲ್ಲ ಪ್ರತಿಯೊಂದು ಆಸ್ಪೆಕ್ಟ್ ಅಲ್ಲೂ ನಮಗೆ ತುಂಬಾ ಇಂಪಾರ್ಟೆಂಟ್ ಅಂತ ಅನ್ಸುತ್ತೆ. ಯಾಕೆ ಇಷ್ಟೆಲ್ಲ ಹೇಳ್ತಾ ಇದ್ದೀನಿ ಅಂತಂದ್ರೆ ಕೆಮಿಕಲ್ ಬಾಂಡಿಂಗ್ ಆಗೋದೇ ಒಂದು ಸ್ಟೇಬಲ್ ಕಾನ್ಫಿಗರೇಷನ್ ಅನ್ನ ಮಾಡ್ಕೊಳ್ಳೋದಕ್ಕೆ. ಹಾಗಿದ್ರೆ ಮಕ್ಕಳ ಬನ್ನಿ ಇವತ್ತು ಕಲಿಯೋಣಂತೆ ಕೆಮಿಕಲ್ ಬಾಂಡಿಂಗ್ ಅಂಡ್ ಮಾಲಿಕ್ಯುಲರ್ ಸ್ಟ್ರಕ್ಚರ್ಸ್ ಬಗ್ಗೆ. ಏನು ಕೆಮಿಕಲ್ ಬಾಂಡಿಂಗ್ ಅಂದ್ರೆ? ಎ ಕೆಮಿಕಲ್ ಬಾಂಡ್ ಈಸ್ ಅ ಸಾರ್ಟ್ ಆಫ್ ಅಟ್ರಾಕ್ಷನ್ ವಿಚ್ ಕೀಪ್ಸ್ ಟೂ ಆಟಮ್ಸ್ ಟುಗೆದರ್. ಯಾವ್ದಾದ್ರು ಎರಡು ಆಟಮ್ಗಳನ್ನ ಹತ್ರ ಇಟ್ಕೊಳ್ಳುವಂತ ಫೋರ್ಸ್ ಆಫ್ ಅಟ್ರಾಕ್ಷನ್ ಏನಂತ ಕರಿತಾ ಇದೀವಿ? ಕೆಮಿಕಲ್ ಬಾಂಡಿಂಗ್. ಹಾಗಾದ್ರೆ ಯಾಕಾಗುತ್ತೆ ಇದು ಅನ್ನೋದಾದ್ರೆ ಎನರ್ಜಿ ಕಾನ್ಸೆಪ್ಟ್ ಅಲ್ಲಿ ಹೇಳೋದಾದ್ರೆ ನಮಗೆ ಗೊತ್ತು, ಯಾವುದೇ ಎರಡು ಆಟಮ್ಸ್ಗಳು ಕಂಬೈನ್ ಆದ್ರೆ ಅದು ಬಾಂಡ್ ಫಾರ್ಮೇಶನ್ ಮಾಡ್ಕೊಳ್ಳುತ್ತೆ. ಅಫ್ಕೋರ್ಸ್ ಬಾಂಡ್ ಎಲ್ಲಾ ಆಟಮ್ಗಳು ಫಾರ್ಮ್ ಮಾಡ್ಕೊಳ್ಳೋದಿಲ್ಲ. ಇಲ್ಲಿ ಎನರ್ಜಿ ಕಾನ್ಸೆಪ್ಟ್ ಅಂತ ಬರುತ್ತೆ ನೋಡಿ. when two atoms approaches each other, the attractive and repulsive forces operate between them. ಎರಡೂ ಕೂಡ ಆಪರೇಟ್ ಆಗುತ್ತೆ, ಅಟ್ರಾಕ್ಟಿವ್ ಆಗುತ್ತೆ, ರಿಪಲ್ಸಿವ್ ಆಗುತ್ತೆ. The distance at which the attractive force overweigh the repulsive force is known as the bond distance. ಹಾಗಾದ್ರೆ the potential energy of the system is minimum and the bond is said to be formed. ಹಾಗಾದ್ರೆ ಯಾವಾಗ ಆ ಪೊಟೆನ್ಷಿಯಲ್ ಎನರ್ಜಿ ತುಂಬಾ ಕಮ್ಮಿ ಇರುತ್ತೋ ಅವಾಗ ಬಾಂಡ್ ಫಾರ್ಮ್ ಆಗುತ್ತೆ ಅಂತ ಅರ್ಥ. ಲೆವಿಸ್ ಅಂಡ್ ಲಾಂಗ್ಮುಯರ್ ಆಕ್ಟೆಟ್ ರೂಲ್ ಅಂತ. ಹಾಗಾದ್ರೆ ಕಾನ್ಸೆಪ್ಟ್ ಆಫ್ ಸ್ಟೇಬಲ್ ಕಾನ್ಫಿಗರೇಷನ್ ಅನ್ನೋದು ಯಾವುದೇ ಒಂದು ಎಲಿಮೆಂಟ್ ಅದರ ಸುತ್ತ 8 ಎಲೆಕ್ಟ್ರಾನ್ಗಳನ್ನ ಇಟ್ಕೊಂಡಿದ್ರೆ ದಟ್ ಇಸ್ ಗೋಯಿಂಗ್ ಟು ಬಿ ಸ್ಟೇಬಲ್. ಅದು ಹೇಗೆಲ್ಲ ಬೇಕಾದ್ರೂ ಆಗ್ಬೋದು, ಅಂದ್ರೆ ಬೈ ಅಕ್ಸೆಪ್ಟಿಂಗ್ ಎಲೆಕ್ಟ್ರಾನ್ ಆರ್ ಬೈ ಡೊನೇಟಿಂಗ್ ಎಲೆಕ್ಟ್ರಾನ್. ಸೊ ಇಟ್ ಹ್ಯಾಸ್ ಟು ಅಟೈನ್ ಆಕ್ಟೇಟ್ ಕಾನ್ಫಿಗರೇಷನ್ ವೆನ್ ಇಟ್ ಹ್ಯಾಸ್ ಟು ಬಿ ಸ್ಟೇಬಲ್ ಅಂತ ಕರೀತಾರೆ. ಹಾಗಿದ್ರೆ ನೋಡೋಣ, ಓನ್ಲಿ ವೇರಿಯಸ್ ಎಲೆಕ್ಟ್ರಾನ್ಸ್ ಆರ್ ಇನ್ವಾಲ್ವ್ ಇನ್ ದ ಕಾಂಬಿನೇಷನ್ ಆಫ್ ಟೂ ಆಟಮ್ಸ್ ಅಂತ. ಹಾಗಾದ್ರೆ ಓನ್ಲಿ ಔಟರ್ ಮೋಸ್ಟ್ ಎಲೆಕ್ಟ್ರಾನ್ಸ್ ಆರ್ ರಿಯಾಕ್ಟಿವ್ ಗೊತ್ತಿರಬೇಕು. ಓಕೆ, ರೈಟ್. ದ ರೆಪ್ರೆಸೆಂಟೇಷನ್ ಆಫ್ ವೇಲೆನ್ಸ್ ಎಲೆಕ್ಟ್ರಾನ್ಸ್ ಆನ್ ದ atom called ಲೂಯಿಸ್ ಸಿಂಬಲ್. ನೋಡಿ, ಲಿಥಿಯಂ ಹತ್ರ ಒಂದೇ ಒಂದು ಎಲೆಕ್ಟ್ರಾನ್ ಇದೆಯುತ್ತೆ, ಬೆರಿಲಿಯಂ ಹತ್ರ 2 ಎಲೆಕ್ಟ್ರಾನ್, ಬೋರಾನ್ ಹತ್ರ 3. ಹೀಗೆ ಸೆಕೆಂಡ್ ಪೀರಿಯಡ್ ಎಲಿಮೆಂಟ್ಸ್ ಗಳನ್ನ ತಗೊಂಡು ರೆಪ್ರೆಸೆಂಟ್ ಮಾಡ್ತಾ ಹೋಗಿದರೆ ನಿಯಾನ್ ಅನ್ನ ತಗೊಂಡ್ರೆ ಕಂಪ್ಲೀಟ್ ಆಗಿ 8 ಎಲೆಕ್ಟ್ರಾನ್ಗಳು ಅದರ ಸುತ್ತ ಇರುತ್ತೆ. ಯಾವ ಯಾವ ಟೈಪ್ಸ್ ಇದೆ ಕೆಮಿಕಲ್ ಬಾಂಡಿಂಗ್ ಅಲ್ಲಿ? ಕೋಸೆಲ್ ಅಂಡ್ ಲೆವಿಸ್ ಇವ್ರಿಗೆ ಹೇಳೋದಾಗೆ ಅಯಾನಿಕ್ ಬಾಂಡ್ ಅಥವಾ ಎಲೆಕ್ಟ್ರೋವೇಲೆಂಟ್ ಬಾಂಡ್, ಓಕೆ, ಕೋವೆಲೆಂಟ್ ಬಾಂಡ್ ಇದೆ, ಕೋಆರ್ಡಿನೇಟ್ ಆರ್ ಡೇಟಿವ್ ಬಾಂಡ್ ಇದೆ, ಮೆಟಾಲಿಕ್ ಬಾಂಡ್, ಹೈಡ್ರೋಜನ್ ಬಾಂಡ್ ಅಂಡ್ ವೀಕ್ ವ್ಯಾನ್ ವಾಲ್ಸ್ ಫೋರ್ಸ್ ಆಫ್ ಅಟ್ರಾಕ್ಷನ್. ಇದಿಷ್ಟು ಟೈಪ್ಸ್ ಆಫ್ ಬಾಂಡ್ಸ್ ಅಂತ. ಎಂತ ಬಾಂಡಿಂಗು? ಕೆಮಿಕಲ್ ಬಾಂಡಿಂಗ್. ನೋಡಿ ಮಕ್ಕಳ, ಅಯಾನಿಕ್ ಬಾಂಡ್ ಬಗ್ಗೆ ಹೇಳೋದಾದ್ರೆ ಕೋಸೆಲ್ ಅಂಡ್ ಲೆವಿಸ್ ಅಂತ. ಅಯಾನಿಕ್ ಬಾಂಡ್ ಇಸ್ ಫಾರ್ಮ್ ಬಿಟ್ವೀನ್ ದ complete transfer of one or more valence electrons of one atom to the valence shell of the other atom. ಹಾಗಾದ್ರೆ ಸುಮ್ಮನೆ ಆಗುತ್ತಾ? ಟು ಗೆಟ್ ಆರ್ ಟು ಅಟೈನ್ ಆಕ್ಟೇಟ್ ಸ್ಟೇಟ್ ಓನ್ಲಿ ಇಟ್ ವಿಲ್ ಬಿ ಹ್ಯಾಪನಿಂಗ್. ಗೊತ್ತಿರಬೇಕು ಮಕ್ಕಳ, ರೈಟ್? ಹಾಗಾದ್ರೆ ನೋಡ್ಕೊಳ್ಳೋಣಂತೆ. ಇಲ್ಲಿ ನಾವು ನೋಡೋ ಹಾಗೆ ನೋಡಿ, ಬೋತ್ ಆಟಮ್ಸ್ ಆರ್ ಕನ್ವರ್ಟೆಡ್ ಇಂಟು ಅಯಾನ್ಸ್ ಅಂಡ್ ಹ್ಯಾವ್ ದ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಆಫ್ ನಿಯರೆಸ್ಟ್ ಟು ನೋಬಲ್ ಗ್ಯಾಸಸ್. ಹಾಗಿದ್ರೆ ನೋಡಿ, the electrostatic force of attraction between these oppositely charged ions which always tend to decrease the potential energy of the system is known as ಏನಂತ ಕರೀತಾರೆ? ಅಯಾನಿಕ್ ಬಾಂಡಿಂಗ್ ಅಂತ ಹೇಳಿ. ಹಾಗಾದ್ರೆ ಕೆಲವೊಂದು ಎಲಿಮೆಂಟ್ಸ್ ಗಳನ್ನ ಕೊಟ್ಟಿದ್ದಾರೆ ನೋಡಿ. ಪೊಟ್ಯಾಷಿಯಂ ಇದೆ, ಪೊಟ್ಯಾಷಿಯಂ 19 ಎಲೆಕ್ಟ್ರಾನ್ಗಳನ್ನ ಇಟ್ಕೊಂಡಿತ್ತು, ಅದರಿಂದ ಒಂದು ಎಲೆಕ್ಟ್ರಾನ್ ತೆಗೆದ್ಬಿಡಿ. 4s1 ಇರುತ್ತಲ್ಲ, ಅದರಿಂದ ಒಂದು ಎಲೆಕ್ಟ್ರಾನ್ ತೆಗೆದ್ರೆ 3s2 3p6. ಹಾಗಾದ್ರೆ ಅದು ಆರ್ಗನ್ ಕಾನ್ಫಿಗರೇಷನ್. ಅದೇ ರೀತಿ ಕ್ಲೋರಿನ್ ಇರುತ್ತೆ, ಅಟಾಮಿಕ್ ನಂಬರ್ ಇಸ್ 17, ಅದು 3p5 ಇರುತ್ತೆ. ಸೊ ಇನ್ನೊಂದು ಎಲೆಕ್ಟ್ರಾನ್ ಅನ್ನು ಹಾಕಿದ್ರೆ ಏನಾಗುತ್ತೆ? ದಟ್ ಇಸ್ ಗೋಯಿಂಗ್ ಟು ಫಾರ್ಮ್ ವಾಟ್? ಆಕ್ಟೇಟ್ ಕಾನ್ಫಿಗರೇಷನ್. ಹಾಗಾದ್ರೆ K+ ಅನ್ನೋದು ಎಲೆಕ್ಟ್ರಾನ್ ಡೊನೇಟ್ ಮಾಡಿ Cl- ಅನ್ನೋದನ್ನ ಅದನ್ನ ತಗೊಂಡ್ರೆ ದಟ್ ಇಸ್ ಗೋಯಿಂಗ್ ಟು ಫಾರ್ಮ್ KCl.
ಹಾಗಿದ್ರೆ ಈ ತರ ಸ್ಪೀಶೀಸ್ ಮಧ್ಯೆ ಆಗಿರೋ ಬಾಂಡ್ಸ್ ಏನಂತ ಕರಿತಾ ಇದೀವಿ ನಾವು ಅಯಾನಿಕ್ ಬಾಂಡಿಂಗ್ ಅಂತ ಹೇಳಿ. ಹಾಗಾದ್ರೆ ಫ್ಯಾಕ್ಟರ್ಸ್ ಅಫೆಕ್ಟಿಂಗ್ ದ ಫಾರ್ಮೇಶನ್ ಆಫ್ ಅಯಾನಿಕ್ ಬಾಂಡಿಂಗ್ ಅಂದ್ರೆ ಏನಂತೆ? ಮೊದಲನೇದಾಗಿ ಅಯೋನೈಸೇಷನ್ ಎಂಥಾಲ್ಪಿ ಅಂದ್ರೆ ಏನಂತೆ? ದ ಎನರ್ಜಿ ರಿಕ್ವೈರ್ಡ್ ಟು ರಿಮೂವ್ ಎನ್ ಎಲೆಕ್ಟ್ರಾನ್ ಫ್ರಮ್ ದ ಔಟರ್ ಮೋಸ್ಟ್ ಆರ್ಬಿಟ್ ಆಫ್ an isolated neutral gaseous atom. ನೋಡ್ಕೋಬೇಕು, ದ ಸೈಜ್ ಆಫ್ ದ ಕ್ಯಾಟೈನ್ ಇಸ್ ಆಲ್ವೇಸ್ ಸ್ಮಾಲರ್ ದ್ಯಾನ್ ದ ಆಟಮ್ ಫ್ರಮ್ ವಿಚ್ ಇಟ್ ಈಸ್ ಡಿರೈವ್ಡ್. ಸೋಡಿಯಂ ಅಂತ ತಗೊಂಡ್ರೆ ಸೋಡಿಯಂ ಮತ್ತು ಸೋಡಿಯಂ ಅಯೋನ್ ಇದರಲ್ಲಿ ಸೋಡಿಯಂ ಆಟಮ್ ಏನಿರುತ್ತೆ ಅದು ದೊಡ್ಡದಾಗಿರುತ್ತೆ. ಯಾಕೆ? ವೆನ್ ಯು ರಿಮೂವ್ ಎನ್ ಎಲೆಕ್ಟ್ರಾನ್, ನ್ಯೂಕ್ಲಿಯಸ್ ವಿಲ್ ಡ್ರ್ಯಾಗ್ ದ ಔಟರ್ ಮೋಸ್ಟ್ ಎಲೆಕ್ಟ್ರಾನ್ ಇನ್ವರ್ಡ್ ಎಫೆಕ್ಟಿವ್ಲಿ. ಹಾಗಾಗಿನೇ ಅದನ್ನ ಎಫೆಕ್ಟಿವ್ ನ್ಯೂಕ್ಲಿಯರ್ ಚಾರ್ಜ್ ಅಂತ ಕರಿತಾ ಇದ್ದೀವಿ. ಸೆಕೆಂಡ್ ಒನ್ ಇಟ್ ಈಸ್ ಎಲೆಕ್ಟ್ರಾನ್ ಅಫಿನಿಟಿ ಅಂತ. ನೋಡಿ ಇಲ್ಲಿ, the higher the electron affinity of an atom, the greater will be the ease of formation of the anion from it. The size of the anion is always larger than the atom from its form. Next, lattice structure ಅಂತ ಹೇಗಿರುತ್ತೆ ಅನ್ನೋದ್ರ ಬೇಸಿಸ್ ಮೇಲೆ ಆರ್ಡರ್ಲಿ ಅರೇಂಜ್ಮೆಂಟ್ ಇದ್ರೆ ಓಕೆ. ಹಾಗಾದ್ರೆ ಲ್ಯಾಟೈಸ್ ಸ್ಟ್ರಕ್ಚರ್ ಅಲ್ಲಿ ನಾವು ನೋಡೋದಾದ್ರೆ ಲ್ಯಾಟೈಸ್ ಪಾಯಿಂಟ್ಸ್ ಅಂದ್ರೆ ಆಟಮ್ಸ್ ವಿಚ್ ಆರ್ ಪ್ರೆಸೆಂಟ್ ಇನ್ ದ ಅಯಾನಿಕ್ ಅಥವಾ ಅಯಾನ್ಸ್ ಆರ್ ದ ಈಗ ಹೇಳ್ಬೋದು ದ ಪೊಸಿಷನ್ಸ್ ಆಫ್ ದ ions or the atoms in a solids is known as lattice point. ಹಾಗಾದ್ರೆ ತ್ರೀ ಡೈಮೆನ್ಷನಲ್ ಲ್ಯಾಟೈಸ್ ಸ್ಟ್ರಕ್ಚರ್ಗಳು ಹೇಗಿರುತ್ತೆ ಅನ್ನೋದ್ರ ಬೇಸಿಸ್ ಮೇಲೆ ಕೂಡ ಈ ಅಯಾನಿಕ್ ಬಾಂಡ್ ಫಾರ್ಮೇಶನ್ ಡಿಪೆಂಡ್ ಆಗಿರುತ್ತೆ. ಅದೇ ರೀತಿ ಲ್ಯಾಟೈಸ್ ಎಂಥಾಲ್ಪಿ ಅಥವಾ ಲ್ಯಾಟೈಸ್ ಎನರ್ಜಿ ಅಂತ ಕರೀತಾ ಇದೀವಿ. ನೋಡಿ, ದ ಅಮೌಂಟ್ ಆಫ್ ಹೀಟ್ ಎವಾಲ್ವ್ ವೆನ್ ಒನ್ ಮೋಲ್ ಆಫ್ ದ ಅಯಾನಿಕ್ ಕಾಂಪೌಂಡ್ ಇಸ್ ಫಾರ್ಮ್ಡ್ ಫ್ರಮ್ ಪಾಸಿಟಿವ್ ಅಂಡ್ ನೆಗೆಟಿವ್ ಅಯಾನ್ಸ್ ಅಂತ. ಯಾವ ಫಾರ್ಮಲ್ ಫಾರ್ಮ್ ಆಗಬೇಕು? ಕ್ರಿಸ್ಟಲೈನ್ ಫಾರ್ಮ್ ಅಲ್ಲೇ ಫಾರ್ಮ್ ಆಗಬೇಕು. ಈಗ ನೋಡೋಣಂತೆ ಇಲ್ಲಿ ಬಾರ್ನ್ ಹೇಬರ್ ಸೈಕಲ್ ಅನ್ನೋದು ಏನ್ ಹೇಳ್ತಾ ಇದೆ, ಇದನ್ನ ಮತ್ತೆ ಕಲಿತೀವಿ ನಾವು. ಬಾರ್ನ್ ಹೇಬರ್ ಸೈಕಲ್ ಇಲ್ಲಿ ಥರ್ಮೋಡೈನಮಿಕ್ಸ್ ಅಲ್ಲಿ ಸೋಡಿಯಂ ಇತ್ತು, ಸೋಡಿಯಂ ಇದ್ದದ್ದು ಸೋಡಿಯಂ ಗ್ಯಾಸ್ ಆಯ್ತು, ಸಾಲಿಡ್ ಇಂದ ಗ್ಯಾಸ್, ಹಾಗಾಗಿ ಸಬ್ಲಿಮೇಷನ್ ಎಂಥಾಲ್ಪಿ ಅಂತೀವಿ. ಅದಾದ್ಮೇಲೆ ಅಯನೈಸೇಷನ್ ಆಗಿ Na+ ಆಯ್ತು. ಇಲ್ಲಿ ಕ್ಲೋರಿನ್ ಇದ್ದದ್ದು ಮಾಲಿಕ್ಯೂಲ್ ಇತ್ತು, ಅಟಾಮಿಕ್ ಕ್ಲೋರಿನ್ ಆಗಿ ಕನ್ವರ್ಟ್ ಆಗಿದೆ. ಓಕೆ, ಹಾಗಿದ್ರೆ ಅದಕ್ಕೊಂದು ಎಲೆಕ್ಟ್ರಾನ್ ಆಡ್ ಮಾಡಿದ್ರೆ ಎಲೆಕ್ಟ್ರಾನ್ ಗೇನ್ ಎಂಥಾಲ್ಪಿ ಅಂತ, ದಟ್ ಇಸ್ ಗೋಯಿಂಗ್ ಟು ಬಿಕಮ್ Cl-. ಹಾಗಾದ್ರೆ ಅಂತ Na+ ಮತ್ತೆ ಅಂತ Cl- ಸೇರ್ಕೊಂಡು ಆಗಿರುವಂತದ್ದನ್ನ NaCl ಅಂತ ಕರಿತಾ ಇದ್ದೀವಿ. ಮಕ್ಕಳ ನೆನ್ಪಿಟ್ಕೊಳ್ಳಿ, ದಟ್ ಇಸ್ ಗೋಯಿಂಗ್ ಟು ಬಿ ಕಾಲ್ಡ್ as what? ಲ್ಯಾಟೈಸ್ ಎಂಥಾಲ್ಪಿ. ನೆನ್ಪಿಟ್ಕೊಂಡಿರ್ತೀರಾ? ರೈಟ್. ಹಾಗಿದ್ರೆ ನೋಡೋಣಂತೆ ಇದನ್ನೆಲ್ಲ ನಾವು ಹೆಸ್ಲಾ ಯೂಸ್ ಮಾಡ್ಕೊಂಡು ಆಡ್ ಮಾಡ್ತೀವಿ. ಅದೇನ್ ಹೇಳುತ್ತೆ ಅಂತಂದ್ರೆ ದ ಎಂಥಾಲ್ಪಿ ಆಫ್ ಫಾರ್ಮೇಶನ್ ಆಫ್ ಅ ಕಾಂಪೌಂಡ್ just will be constant. Enthalpy of a formation of a compound remains same. The enthalpy of a reaction is constant whether the reaction takes place in one step or in several steps ಅಂತ ಹೇಳಿ. ಇದಿಷ್ಟು. ಹಾಗಾದ್ರೆ ಫ್ಯಾಕ್ಟರ್ಸ್ ಅಫೆಕ್ಟಿಂಗ್ ಲ್ಯಾಟೈಸ್ ಎನರ್ಜಿ ಅಂದ್ರೆ ಏನು? ಇದೊಂದಷ್ಟು ಇಂಪಾರ್ಟೆಂಟ್ ಆಗಿ ನೋಡ್ಕೊಳ್ಳೇಬೇಕು. ದೋಸ್ ಹೂ ಆರ್ ಕಾನ್ಸಂಟ್ರೇಟಿಂಗ್ ಫಾರ್ JEE ಅಂಡ್ ನೀಟ್ ಎಕ್ಸಾಮಿನೇಷನ್. ಹಾಗಾದ್ರೆ ಏನು ಹೇಳುತ್ತೆ ಇದು ಫ್ಯಾಕ್ಟರ್ಸ್ ಅಫೆಕ್ಟಿಂಗ್ ಲ್ಯಾಟೈಸ್ ಎಂಥಾಲ್ಪಿ ಅಂದ್ರೆ? ನೋಡಿ, ಮೊದಲನೇದಾಗಿ ದ ಫೋರ್ಸ್ ಆಫ್ ಅಟ್ರಾಕ್ಷನ್ ಬಿಟ್ವೀನ್ ಟೂ ಆಪೋಸಿಟ್ಲಿ ಚಾರ್ಜ್ಡ್ ಅಯಾನ್ಸ್. ಅದನ್ನ ಹೇಗೆ ಕುಲಾಂಬ್ಸ್ ಲಾ ಬೇಸಿಸ್ ಅಲ್ಲಿ ಯೂಸ್ ಮಾಡೋದಾದ್ರೆ ಫ್ಯಾರಡೆ F is equal to Q1 Q2 divided by ಓಕೆ 4πε0 into r² ಅಂತ. ಓಕೆ, ಇದೊಂದು ಮ್ಯಾಥಮೆಟಿಕಲ್ ಈಕ್ವೇಶನ್, ಅದನ್ನ ಜಸ್ಟ್ ಹಾಗೆ ಕಲ್ತ್ಕೊಂಡಿರಿ. where Q1 and Q2 are the charges of the ions in Coulomb, 4πε0 is the permittivity factor, and R is the distance between the ions. Hence, lattice energy depends upon ಯಾವ್ದ್ರ ಮೇಲಂತೆ? ಚಾರ್ಜ್. ಹಾಗಾದ್ರೆ ಚಾರ್ಜ್, higher the charge on the ions, greater will be the force of attraction between them and greater will be the lattice energy. ಅರ್ಥ ಆಗುತ್ತಾ? ಹಾಗಾದ್ರೆ ಬೈವೇಲೆಂಟ್, ಯೂನಿವೇಲೆಂಟ್ ಅಂಡ್ ಯೂನಿವೇಲೆಂಟ್. ನೋಡಿ, ಬೈವೇಲೆಂಟ್, ಯೂನಿವೇಲೆಂಟ್ ಅಂತೆ. ಹಾಗಿದ್ರೆ ಇಲ್ಲಿ ನೋಡ್ಕೊಳ್ಳಿ ಏನಾಗುತ್ತೆ, ಮೆಗ್ನೀಷಿಯಂ ಆಕ್ಸೈಡ್, ಕ್ಯಾಲ್ಸಿಯಂ ಕ್ಲೋರೈಡ್, ಸೋಡಿಯಂ ಕ್ಲೋರೈಡ್ ಅಂತೇಳಿ ಲ್ಯಾಟೈಸ್ ಎಂಥಾಲ್ಪಿ ಯಾವುದಕ್ಕೆ ಜಾಸ್ತಿ ಇರುತ್ತೆ ಅಂದ್ರೆ ಮೆಗ್ನೀಷಿಯಂ ಆಕ್ಸೈಡ್ಗೆ. ಅದೇ ತರ ಸೈಜ್ ಆಫ್ ದ ಆನೈನ್ ಅಂತ, smaller the size of the ions, the lesser will be the distance between them, the greater will be the force of attraction, and so greater will be the lattice energy. Poisson's rule, very simple, right? Very important also, Poisson's rule or Poisson's rule. This rule is for the covalent character of an ionic compound. ಹಾಗಿದ್ರೆ ಏನು ಅರ್ಥ ಇದು? Every covalent compound will be having a small percent of ionic character and vice versa. Correct? ಹಾಗಾದ್ರೆ covalent character of an ionic compound is favored by small positive ion, large negative ion, large
charge on ions ಅಂತ ಕರಿತೀವಿ. Thus, for a fixed cation, the larger the size of the anion, the more the magnitude of the charge. Therefore, more is the covalent character. ಹಾಗಿದ್ರೆ ಹೇಳಿ ಈಗ ಸೋಡಿಯಂ ಅಯೋಡೈಡ್, ಬ್ರೋಮೈಡ್, ಕ್ಲೋರೈಡ್, ಫ್ಲೂರೈಡ್ ಇದೆ. ಹಾಗಿದ್ರೆ ಸೋಡಿಯಂ ಅಯೋಡೈಡ್ ಅನ್ನೋದು ಮೋರ್ ಕೋವಲೆಂಟ್ ಇರಬೇಕು. ಅದೇ ತರ ಫಾರ್ ಎ ಫಿಕ್ಸ್ಡ್ anion, the smaller the size of the cation, the more the magnitude of the charge and more is the covalent character. Beryllium chloride, magnesium chloride, calcium chloride, strontium and barium down the group size ಏನಾಗ್ತದೆ, it is going to increase. ಹಾಗಾದ್ರೆ it has been observed that a cation having 18 configuration ಅಂತ ಏನಂತ S2 P6 D10 configuration in outermost shell ಅದನ್ನ pseudo noble gas configuration ಅಂತ ಕರಿತೀವಿ. Can polarize the anion more than the cation having 8 electron. S2 P8 S2 P6 noble gas has electronic configuration, correct alva? Hence CuCl is more covalent than NaCl. Similarly AgCl is more covalent than KCl. Okay, next ಹಾಗಿದ್ರೆ polarizing power of cation ಅಂತ ತಗೊಂಡ್ರೆ ಏನ್ ಬರ್ತದೆ ನೋಡಿ. It is generally represented by pi and also known as ionic potential charge density. It can be represented as ನೋಡಿ ಒಂದ್ಸಲ charge of charge of the cation divided by radius of cation. ಪೋಲರೈಸೇಷನ್ ಅಂದ್ರೆ ಗೊತ್ತು ನಿಮಗೆ. ಹಾಗಾದ್ರೆ ಒಂದೇ ಮಾಲಿಕ್ಯೂಲ್ ಇದೆಯಂತೆ, ಅದು ಒಂದೇ ಆಟಮ್ ಇದೆಯಂತೆ, ಟೂ ಡಿಫರೆಂಟ್ ಹೋಲ್ಸ್ ಬರೋ ತರ ಮಾಡಿದ್ರೆ ಅದನ್ನ ಪೋಲರೈಸೇಷನ್ ಅಂತ ಕರಿತೀವಿ. ನೋಡೋಣ. When cation and anion come to closer to each other, the electron cloud of anion is attracted towards the cation. ಹಾಗಾದ್ರೆ some partial sharing of the electron takes place. The anion is going to be distorted and the effect is known as polarization. ಹಾಗಾದ್ರೆ cation anion ಒಂದು ಪಕ್ಕ ಒಂದೊಂದು ಇಟ್ಕೊಂಡಿದೆ ಅಂದ್ಕೊಳ್ಳಿ. ಈ ಆನಯನ್ ಅನ್ನೋದು ಆ ಕ್ಯಾಟಯನ್ ಅನ್ನು ನೋಡ್ತಾ ಇದೆ ಅಂದ್ರೆ ಇದ್ರ ಹತ್ರ ಇರೋ ಎಲೆಕ್ಟ್ರಾನ್ಸ್ ಎಲ್ಲ ಅದರ ಕಡೆಗೆ ಸರ್ಕೊಳ್ತಿದೆ ಅಥವಾ ಮೂವ್ ಆಗ್ತಿದೆ. ಅವಾಗ ಏನ್ ಮಾಡುತ್ತೆ ಕ್ಯಾಟಯನ್, ಅದನ್ನೆಲ್ಲ ತಗೊಳ್ತಾ ಇದೆ. ಹಾಗಾದ್ರೆ ಪ್ರಾಪರ್ಟೀಸ್ ಆಫ್ ಅಯಾನಿಕ್ ಕಾಂಪೌಂಡ್ ಅಂತ ಹೇಳುವಾಗ ನಾವು ನೋಡೋದು ಮೊದಲನೇದಾಗಿ ಕ್ರಿಸ್ಟಲ್ ಸ್ಟ್ರಕ್ಚರ್. ದ ಕ್ರಿಸ್ಟಲೈನ್ ಅಯಾನಿಕ್ ಕಾಂಪೌಂಡ್ಸ್ ಹ್ಯಾವ್ ವಾಟ್ ವೆಲ್ ಡಿಫೈನ್ಡ್ ಕ್ರಿಸ್ಟಲ್ ಸ್ಟ್ರಕ್ಚರ್ ಆರ್ ಕ್ರಿಸ್ಟಲ್ ಲ್ಯಾಟಿಸ್. ಎಕ್ಸಾಂಪಲ್ ಇಲ್ಲಿ ನೋಡೋದಾದ್ರೆ ಈ ಸ್ಟ್ರಕ್ಚರ್ ಅಲ್ಲಿ ಆ ಇಂಟು ಮಾರ್ಕ್ಲಿಂದ ರೆಪ್ರೆಸೆಂಟ್ ಮಾಡೋದೆಲ್ಲ ಸೋಡಿಯಂ ಅಯಾನ್ ಇರುತ್ತೆ. Cl minus ಅನ್ನೋದು ಡಾಟ್ ಎಂಡ್. ಹಾಗಾದ್ರೆ ಆಲ್ಟರ್ನೇಟಿವ್ ಪೊಸಿಷನ್ಸ್ ಅಲ್ಲೇ ಇರುತ್ತೆ ಅಂತ ಆಯ್ತು. ಮೆಲ್ಟಿಂಗ್ ಅಂಡ್ ಬಾಯ್ಲಿಂಗ್ ಪಾಯಿಂಟ್ಸ್ ಅಂತೆ. ಅಯಾನಿಕ್ ಕಾಂಪೌಂಡ್ಸ್ ಹಾವ್ ಹೈ ಮೆಲ್ಟಿಂಗ್ ಅಂಡ್ ಬಾಯ್ಲಿಂಗ್ ಪಾಯಿಂಟ್ಸ್ ಡ್ಯೂ ಟು ಪವರ್ಫುಲ್ ಎಲೆಕ್ಟ್ರೋಸ್ಟಾಟಿಕ್ ಫೋರ್ಸ್ ಆಫ್ ions, force between ions. Next, solubility. They are generally soluble in polar solvent but insoluble in non-polar solvent. ಅದರಲ್ಲಿ ಬರೋದೆ ನೆಕ್ಸ್ಟ್ ಲ್ಯಾಟಿಸ್ ಎನರ್ಜಿ ಅಂಡ್ ಹೀಟ್ ಆಫ್ ಹೈಡ್ರೇಷನ್ ಅಂತ. More the lattice energy, lesser is the solubility. Example, sulfates and phosphates of barium and strontium are insoluble in water due to high lattice energy. ಹಾಗೆ ಹೈಡ್ರೇಷನ್ ಅಂತ ತಗೊಂಡ್ರೆ ಏನಾಗಿರುತ್ತೆ, ಮೋರ್ ದ ಹೀಟ್ ಆಫ್ ಹೈಡ್ರೇಷನ್ ಮೋರ್ ಇಸ್ ದ ಸಾಲ್ಯುಬಿಲಿಟಿ. ಎಕ್ಸಾಂಪಲ್ EnCl3 though coval yeah though covalent in nature it is soluble in water due to high value of heat of hydration ಅಂತ. ಮತ್ತೆ ಎಲೆಕ್ಟ್ರಿಕಲ್ ಕಂಡಕ್ಟಿವಿಟಿ ಇರುತ್ತಂತೆ, right? In solid state they do not conduct electricity since there is no free movement of electrons, but in molten state in solution they conduct electricity. ಗೊತ್ತಿರಬೇಕು ಯಾಕೆ ಕಂಡಕ್ಟ್ ಮಾಡುತ್ತೆ ಅಂತ ಹೇಳಿ. ನೆಕ್ಸ್ಟ್ ಒನ್ ಇಟ್ ಇಸ್ ಗೋಯಿಂಗ್ ಟು ಬಿ ಐಸೋಮಾರ್ಫಿಸಮ್ ಅಂತ. ನೋಡಿ ಮಕ್ಕಳ, NaF and MgO are isomorphous due to similar electronic structure. ನೋಡುವ, MgO ಕರೆಕ್ಟಾ ನೋಡ್ಕೊಳ್ಳಿ. Mg ಅಂಡ್ O ಎರಡು ಕೂಡ ಏನಿದೆ ಅಂತೆ, ಮತ್ತೆ NaF ಎಲ್ಲವರಲ್ಲಿ ಏನಿರುತ್ತಂತೆ ಸಿಮಿಲರ್ ಎಲೆಕ್ಟ್ರಾನಿಕ್ ಸ್ಟ್ರಕ್ಚರ್. 28 28 28 28 K ಶೆಲ್, L ಶೆಲ್, M ಶೆಲ್, N ಶೆಲ್ ಗೊತ್ತಿರುತ್ತೆ ಮೋಸ್ಟ್ಲಿ. ಅಂದ್ರೆ ಐಸೋ ಎಲೆಕ್ಟ್ರಾನಿಕ್ ಸ್ಪೀಶೀಸ್ ಅಂತ ಓದಿದ್ರಲ್ವ, ಒಂದೇ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಇರುವಂತದ್ದು. ರೈಟ್. ಹಾಗಾದ್ರೆ ವೇರಿಯಬಲ್ ಎಲೆಕ್ಟ್ರೋ ವೇಲೆನ್ಸಿ ಅಂತ ಹಂಗಂದ್ರೆ ಏನು ಹೇಳ್ತೀರಾ? It is due to unstable atomic core and inner pair effect. When valence electrons from a metal atom are removed, it leaves behind the atomic core or atomic kernel. The latter with 2 or 8 electrons are stable. In case of transition elements, the atomic cores are not very stable ಅಂತ ಗೊತ್ತಿರಬೇಕು. ಹಾಗೆ ಇನರ್ಟ್ ಪೇರ್ ಎಫೆಕ್ಟ್ ಅಂದ್ರೆ ಏನು, ಇಲ್ಲ ಆಗುತ್ತೆ ಒಂದ್ಸಲ ನೋಡ್ಕೊಂಡ್ಬೇಡ. The reductance of s electron pair of some heavy elements
Okay, to take part in bonding is known as inert pair effect. Therefore, thallium show plus one electrovalence. Similarly, okay, tin which shows tin and lead shows plus two oxidation state commonly. In such elements, the lower oxidation state is more stable than the higher oxidation state. ಗೊತ್ತಿರಬೇಕು ಮಕ್ಕಳ ಇಷ್ಟು. ನೆಕ್ಸ್ಟ್ ಆಗೋದು ಎಕೋವಲೆಂಟ್ ಬಾಂಡ್ ಅಂತೆ ಬೈ ಲೆವಿಸ್ ಅಂಡ್ ಲ್ಯಾಂಗ್ಲೆ. ಇವನ್ ಪ್ರಕಾರ ಹೇಳೋದು atoms may also combine by sharing of electrons present in the outermost shell and attain noble gas electronic configuration. ಹಾಗಾದ್ರೆ ಕೋವೇಲೆನ್ಸಿ ಅಂದ್ರೆ ಏನಂತೆ? The number of electron pairs shared by one atom of the element in combination with other atoms in the molecule. ವೇರಿಯಬಲ್ ಕೋವಲೆನ್ಸಿ ಅಂತ ತಗೊಂಡ್ರೆ ಏನಾಗ್ತಾ ಇದೆ ನೋಡಿ ಇಲ್ಲಿ. ಜನರಲಿ ದ ಕೋವಲೆನ್ಸಿ ಆಫ್ ಅನ್ ionic of an element is equal to the total number of unpaired electrons. ಹೌದಾ? ಹಾಗಿದ್ರೆ ಕಾರ್ಬನ್ ಅಂಡ್ ಆಕ್ಸಿಜನ್ ಆರ್ ದೇರ್ ಔಟರ್ ಮೋಸ್ಟ್ ಎಲೆಕ್ಟ್ರಾನ್ಸ್ ನೋಡಿ, ರೈಟ್? ಎಸ್, ಹಾಗಿದ್ರೆ ಕೋವೆಲೆನ್ಸಿ ಆಫ್ ಕಾರ್ಬನ್ ಇಸ್ 4, ಕೋವೆಲೆನ್ಸಿ ಆಫ್ ಆಕ್ಸಿಜನ್ ಇಸ್ 2. ಓಕೆ, ಇದೆಲ್ಲ ಎಕ್ಸರ್ಸೈಸ್ ಆಗುತ್ತೆ, ನೋಡೋಣ. The elements having no d orbitals do not exhibit variable covalency. ಯಾಕೆ ಏನು ಅಂತ ಮುಂದಿನ ಚಾಪ್ಟರ್ಗಳಲ್ಲಿ ಕಲಿಯೋಣ. ಎಕ್ಸಾಂಪಲ್ ಆಫ್ ಕೋವಲೆಂಟ್ ಕಾಂಪೌಂಡ್ಸ್ ಅಂತ ಕ್ಲೋರಿನ್ ಇದೆ, CO2 ಇದೆ, N2 ಇದೆ. ನೆಕ್ಸ್ಟ್, ದ ನೇಚರ್ ಆಫ್ ಕೋವಲೆಂಟ್ ಬಾಂಡ್ ಇಸ್ ಎಕ್ಸ್ಪ್ಲೈನ್ಡ್ ಬೈ ಹಿಟ್ಲರ್ ಅಂಡ್ ಲಂಡನ್ ಥಿಯರಿ, ಪೌಲಿಂಗ್ ಸ್ಲಾಟರ್ ಥಿಯರಿ, ಓಕೆ, ಅಂಡ್ ಮುಲಿಕನ್ ಥಿಯರಿ. ದಟ್ಸ್ ಆಲ್ಸೋ ನೋನ್ ಆಸ್ ವಾಟ್? ಮಾಲಿಕ್ಯುಲರ್ ಆರ್ಬಿಟಲ್ ಥಿಯರಿ, MOT ಅಂತ ಹೇಳಿ. ಓಕೆನಾ? ರೈಟ್. ಹಾಗಾದ್ರೆ VBT ನಲ್ಲಿ ಸೇರಿಯಂಟ್ ಫೀಚರ್ಸ್ ಗೊತ್ತಿದೆ. ಸಿಗ್ಮಾ ಬಾಂಡ್ ಹೇಗೆ ಫಾರ್ಮ್ ಆಗುತ್ತೆ ಅಂದ್ರೆ ಹೇಗೆ ಅಂತ ಹೇಳ್ತಾ ಇದ್ರೆ, ಇಟ್ ಇಸ್ ಗೋಯಿಂಗ್ ಟು ಫಾರ್ಮ್ ಬೈ ದ axial overlapping, right? Pi bond lateral overlapping ಅಂತ ಕರಿತೀವಿ. Limitations of VBT ಅಂತ ನೋಡ್ರೆ, it tends to explain the magnetic properties and bonding in electron deficient compound. Next, molecular orbital theory or Hund-Mulliken theory ಅಂತ ಹೇಳಿ. According to this theory, the atomic orbitals combine to form the molecular orbitals. The number of molecular orbitals formed are equal to the number of atomic orbitals involved and they belong to the molecule. ಹಾಗಾದ್ರೆ the molecular orbitals are formed by linear combination of atomic orbital method, LCAO, that is by addition or subtraction of wave function of individual orbitals. Thus ನೋಡ್ಕೊಳ್ಳಿ ಇಲ್ಲಿ, ಹೌದಾ? ರೈಟ್. MO is equal to A and B, B is equal to A, B, A is equal to, okay, A and B. ಹಾಗಿದ್ರೆ ನಾವಿಲ್ಲಿ ನೋಡೋದು ಲೀನಿಯರ್ ಕಾಂಬಿನೇಷನ್ ಆಗುವಾಗ ಪ್ಲಸ್ ಮೈನಸ್ ಅಂತ ಇದೆ. ಅಪ್ಪರ್ ಆರ್ಬಿಟಲ್ ಬಂದ್ರೆ ಪಾಸಿಟಿವ್ ಇರುತ್ತೆ, ಅಂದ್ರೆ ಈ ವೇವ್ ತರ ಬರೀತಿಲ್ವಾ, ಅಪ್ಸ್ ಅಂಡ್ ಡೌನ್ಸ್, ಅದರಲ್ಲಿ. ನೆಕ್ಸ್ಟ್, molecular orbital or lower energy is known as bonding molecular orbital, and of higher energy is known as what? Antibonding molecular orbitals. Their shape is governed by the shape of atomic orbitals. Example, SS and PP overlapping. We are going to have ಏನೇನಿದೆ ನೋಡ್ಕೊಳ್ಳಿಪ್ಪ, ಹೌದಾ? ರೈಟ್. ನೋಡ್ತಾ ಬನ್ನಿ, ಎಸ್ ಆರ್ಬಿಟಲ್ ಅಂಡ್ ಎಸ್ ಆರ್ಬಿಟಲ್ ಸ್ವಲ್ಪ ಏನಾಗಿದೆ ಅಂತ ಓವಲ್ ಶೇಪ್ ಆಗಿದೆ. ಅದೇ ಎಸ್ ಆರ್ಬಿಟಲ್ ಮೈನಸ್ ಎಸ್ ಆರ್ಬಿಟಲ್ ಸಬ್ಟ್ರಾಕ್ಷನ್ ಮಾಡಿದ್ರೆ ದಟ್ಸ್ ಗೋಯಿಂಗ್ ಟು ಬಿಕಮ್ ವಾಟ್? ಆಂಟಿಬಾಂಡಿಂಗ್, 5 ಸ್ಟಾರ್, ಸಿಗ್ಮಾ ಸ್ಟಾರ್ ಅಂತ ಕರೀತಾ ಇದ್ದೀವಿ, ರೈಟ್? ಹಾಗಿದ್ರೆ ಪಿ ಆರ್ಬಿಟಲ್ ಹೇಗಿರುತ್ತೆ? ಲ್ಯಾಟ್ರಲ್ ಓವರ್ಲ್ಯಾಪ್ ಹೇಗಿರುತ್ತೆ ಗೊತ್ತಿರಲಿ. ಅದು ಲ್ಯಾಟ್ರಲ್ ಬೇಕಾದ್ರೂ ಆಗ್ಲಿ, ಆಕ್ಸಿಯಲ್ ಬೇಕಾದ್ರೂ ಆಗ್ಲಿ. ಲ್ಯಾಟ್ರಲ್ ಆದ್ರೆ ಅದನ್ನ ಏನಂತ ಕರಿತೀಯ? ಆಕ್ಸಿಯಲ್ ಬಾಂಡ್ ಅಂತ ಕರಿತೀಯ. ಸೊ ಲ್ಯಾಟ್ರಲ್ ಅಂದ್ರೆ ಅದನ್ನ ಲ್ಯಾಟ್ರಲ್ ಬಾಂಡಿಂಗ್ ಅಥವಾ ಸೈಡ್ ವೇಸ್ ಓವರ್ಲ್ಯಾಪಿಂಗ್ ಅಂತೀರಾ. ಇದು ಹೆಡ್ ಆನ್ ಓವರ್ಲ್ಯಾಪಿಂಗು ಆಗ್ಬೋದು. ಓಕೆ, ನೆಕ್ಸ್ಟ್ ಎನರ್ಜಿ ಲೆವೆಲ್ ಡಯಾಗ್ರಾಮ್ ಅಂತ. ಮಕ್ಕಳಿಗೆ ಒಂದ್ಸಲ ನೋಡಿ, ಅಲ್ಲಿ ಎನರ್ಜಿ ಲೆವೆಲ್ ಡಯಾಗ್ರಾಮ್ ಬರೀಬೇಕು ಅಂತಂದ್ರೆ ಎನರ್ಜಿ ಹೇಗೆ ಇನ್ಕ್ರೀಸ್ ಆಗಿದೆ ಅನ್ನೋದು ಗೊತ್ತಿರ್ಬೇಕಲ್ವಾ, ರೈಟ್? ಹಾಗಾದ್ರೆ when two atoms A and B are brought nearer to one another, the atomic orbitals present in atom A undergo overlapping with atomic orbitals present in atom B, having the same energy and molecular orbitals are formed. There are two types of energy level diagrams. ಓಕೆನಾ? ಮೊದಲನೇದು ಫಾರ್ ಮಾಲಿಕ್ಯೂಲ್ಸ್ ಅಪ್ ಟು ನೈಟ್ರೋಜನ್, ಅದಾದ್ಮೇಲೆ
ಮಾಲಿಕ್ಯೂಲ್ಸ್ ಆಫ್ಟರ್ ನೈಟ್ರೋಜನ್ ಅಂತ. ಏನಿರುತ್ತೆ ಚೇಂಜಸ್ ಇವೆರಡರಲ್ಲಿ? ನೈಟ್ರೋಜನ್ ವರೆಗೆ ಮತ್ತೆ ನೈಟ್ರೋಜನ್ ಆದ್ಮೇಲೆ ಆಕ್ಸಿಜನ್ ಬರುತ್ತಲ್ಲ, ಆಕ್ಸಿಜನ್ಗೆ ಸ್ವಲ್ಪ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಚೇಂಜ್ ಆಗುತ್ತೆ. ಮಕ್ಕಳೇ, ಈ ಸ್ಟ್ರಕ್ಚರ್ ನ ನೋಡ್ತಾ ಬನ್ನಿ. ಇದು ಕೂಡ ಮಾಲಿಕ್ಯುಲರ್ ಆರ್ಬಿಟಲ್ ಲೆವೆಲ್ ಡಯಾಗ್ರಾಮ್ ಆಫ್ ವಾಟ್ ನೈಟ್ರೋಜನ್ ಗ್ಯಾಸ್ ಅಂತ ಗೊತ್ತಿರುತ್ತೆ. ಇಲ್ಲಿ ನೋಡೋದಾದ್ರೆ ನಾವು ಈ ಒಂದು ಪರ್ಟಿಕ್ಯುಲರ್ ಇದರಲ್ಲಿ, ಓಕೆ, ಈ ಡಯಾಗ್ರಾಮ್ ಅಲ್ಲಿ 1s ಇದೆ, 2s ಇದೆ, 2p ಅಂಡ್ 2p ಇದೆ, ಸರಿನಾ? ಹಾಗಾದ್ರೆ ನಾವ್ ಯಾವುದೋ ಒಂದು ಮಾಲಿಕ್ಯೂಲ್ ಎಲೆಕ್ಟ್ರಾನ್ ನ ಫಿಲ್ ಮಾಡಬೇಕು ಅಂದ್ರೆ ಎರಡನ್ನು, ಅಂದ್ರೆ ಕಾರ್ಬನ್ ಅಂತ ತಗೊಂಡ್ರೆ ಇದು, ಆಕ್ಸಿಜನ್ ಅಂತ ತಗೊಂಡ್ರೆ ಇದು, ಕರೆಕ್ಟಾ? ರೈಟ್ ಸೈಡ್ ಆಕ್ಸಿಜನ್ ತಗೋ, ಲೆಫ್ಟ್ ಸೈಡ್ ನೈಟ್ರೋಜನ್ ತಗೋ, ಎರಡನ್ನು ಮಿಕ್ಸ್ ಮಾಡ್ತಾ ಹೋಗೋಣ. ಓಕೆನಾ? ಅವಾಗ ಏನಾಗುತ್ತೆ, ಆಟಮ್ಸ್ ಇದ್ದದ್ದು ಮಾಲಿಕ್ಯೂಲ್ ಆಗ್ತಾ ಇದೆ, ಎಲೆಕ್ಟ್ರಾನ್ಸ್ ಇದೆಲ್ಲಿಗೂ ಹೋಗಿ ನಿಂತ್ಕೊಳ್ಳುತ್ತೆ. ನೋಡಿ, ಅಪ್ ಟು ನೈಟ್ರೋಜನ್ ಮಾತ್ರನೇ, ಅಪ್ ಟು ನೈಟ್ರೋಜನ್ ಮಾತ್ರ ಈ ಕಾನ್ಫಿಗರೇಷನ್ ಕರೆಕ್ಟ್ ಆಗುತ್ತೆ. ನೆಕ್ಸ್ಟ್ ಕಾನ್ಫಿಗರೇಷನ್ಗೆ ಏನಾಗಿರುತ್ತೆ ಅಂದ್ರೆ ಇಟ್ ಇಸ್ ಗೋಯಿಂಗ್ ಟು ಬಿಕಮ್ ರಿವರ್ಸ್. ಇದೇನಾಗಿರುತ್ತೆ, 2 ಆರ್ಬಿಟಲ್ ಇದೆ, 1 ಆರ್ಬಿಟಲ್ ಇದೆ. ನೆಕ್ಸ್ಟ್ ಏನಾಗಿರುತ್ತೆ, ರೈಟ್? ಎಸ್. ಹಾಗಾದ್ರೆ ಇಲ್ಲಿ ಏನಾಗಿರುತ್ತೆ, 1 and 2 ಇರುತ್ತೆ ಮೇಲ್ಗಡೆ. ಹಾಗಿದ್ರೆ ನೋಡ್ಕೋ ಇಲ್ಲಿ, ದಿಸ್ ಇಸ್ ಗೋಯಿಂಗ್ ಟು ಬಿ ದ ವಾಟ್ ಡಯಾಗ್ರಾಮ್ಸ್ ಆಫ್ ಯಾವ್ಯಾವುದಂತೆ? ಮೊದಲನೇದಾಗಿ 8, ಎರಡನೇದಾಗಿ ಏನಂತೆ, ರೈಟ್? ಬೇರೆ ಯಾವ್ದಾದ್ರು ಆಗಿರ್ಬೋದು, O2, Cl2 ಎಟ್ಸೆಟ್ರಾ. ಓಕೆ, ನೆಕ್ಸ್ಟ್. ಹಾಗಿದ್ರೆ ನೋಡಿ, ಎಲೆಕ್ಟ್ರಾನ್ಸ್ ಇನ್ಕ್ರೀಸಿಂಗ್ ಎನರ್ಜಿ ಲೆವೆಲ್ ಅಲ್ಲಿ ಬರ್ಕೊಳ್ಳೋದು ಹೇಗೆ? ಸಿಗ್ಮಾ 1s, ಕರೆಕ್ಟಾ? ಸಿಗ್ಮಾ 1s. ಅದರಲ್ಲಿ ನಾವು ನೋಡೋದು ಸಿಗ್ಮಾ 1s ಅಂಡ್ ಸಿಗ್ಮಾ ಸ್ಟಾರ್ 1s ಅಂತ. ಸಿಗ್ಮಾ 1s ಅನ್ನೋದು ಲೋವರ್ ಎನರ್ಜಿ ಆರ್ಬಿಟಲ್ ಸೆಟ್, ಆದ್ರೆ ಸಿಗ್ಮಾ ಸ್ಟಾರ್ ಅನ್ನೋದು ಹೈಯರ್ ಆರ್ಬಿಟಲ್ ಸೆಟ್. ಹಾಗಿದ್ರೆ ಈ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ನ ಕಲಿಯೋದಕ್ಕೆ ಏನು ತೊಂದರೆ ಇಲ್ಲ ಅನ್ಕೊಂತೀನಿ, ಹೌದಲ್ವಾ? ರೈಟ್. ನೆಕ್ಸ್ಟ್, electronic configuration are bond order of simple diatomic molecule, right? ಹಾಗಾದ್ರೆ ಎರಡು ಮಾಲಿಕ್ಯೂಲ್ ಇದೆ ಅನ್ನೋದಾದ್ರೆ, ಓಕೆ, the electronic configuration of and the bond order in case of simple diatomic molecule can be obtained by filling the molecular orbitals by applying Aufbau principle and Hund's rule ಅಂತ ಕರೀತಾರೆ. ಇವೆರಡನ್ನು ಯೂಸ್ ಮಾಡ್ಕೊಂಡೇ ಮಾಡ್ಬೇಕಂತ. ಹಾಗಾದ್ರೆ ಬಾಂಡಿಂಗ್ ಇನ್ ಸಮ್ ಡಯಾಟಮಿಕ್ ಮಾಲಿಕ್ಯೂಲ್ಸ್ ಅಂಡ್ ಅಯಾನ್ಸ್ ನೋಡೋದಾದ್ರೆ, ಹೈಡ್ರೋಜನ್ ಬಾಂಡಿಂಗ್ ಅಂತ ಅಥವಾ ಹೈಡ್ರೋಜನ್ ಮಾಲಿಕ್ಯೂಲ್, ಟೋಟಲ್ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಇರೋದೇ 2. ಹಾಗಿದ್ರೆ ಆಕ್ಟೇಟ್ ಕಾನ್ಫಿಗರೇಷನ್ ರೀಚ್ ಆಗಬೇಕು ಅಂದ್ರೆ ಒಂದೊಂದು ಹೈಡ್ರೋಜನ್ಗೂ ಜಸ್ಟ್ ಒಂದೊಂದು ಎಲೆಕ್ಟ್ರಾನ್ ಸಿಕ್ಕರೆ ಆಯ್ತು. ಓಕೆನಾ? ರೈಟ್. ಹಾಗಿದ್ರೆ ಹೀಲಿಯಂ ಮಾಲಿಕ್ಯೂಲ್ ಅಂತೆ, ದ ಟೋಟಲ್ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ದಟ್ ಈಸ್ ಈಕ್ವಲ್ ಟು ಎಷ್ಟಿರ್ಬೋದು? ಹೌದಾ? 4. ಯಾಕೆ? ದ ಫಿಲ್ಲಿಂಗ್ ಇನ್ ಮಾಲಿಕ್ಯುಲರ್ ಆರ್ಬಿಟಲ್ಸ್ ವಿ ಹ್ಯಾವ್ ಸಿಗ್ಮಾ, ಅಂದ್ರೆ ಸಿಗ್ಮಾ 1s2 ಇಸ್ ಲೆಸ್ ದನ್ ಸಿಗ್ಮಾ ಸ್ಟಾರ್ 1s2 ಅಂತ ಹೇಳಿ. ಬಾಂಡ್ ಆರ್ಡರ್ ಎನ್ ಬಿ ಮೈನಸ್ ಎನ್ ಇ, ಬಿ ಅಂದ್ರೆ ಬಾಂಡಿಂಗ್, ಎ ಅಂದ್ರೆ ಆಂಟಿ ಬಾಂಡಿಂಗ್ ಅಂತ ಹೇಳಿ. ಓಕೆ, ಹಾಗಿದ್ರೆ ಬಾಂಡ್ ಆರ್ಡರ್ ಇಸ್ ಈಕ್ವಲ್ ಟು ಎನ್ ಬಿ ಮೈನಸ್ ಎನ್ ಎ ಡಿವೈಡೆಡ್ ಬೈ 2 ಅಥವಾ ಹಾಫ್ ಇಂಟು ಎನ್ ಬಿ ಮೈನಸ್ ಎನ್ ಎ, ದಟ್ ಇಸ್ ಈಕ್ವಲ್ ಟು ಏನಾಗಿರುತ್ತೆ? 2 minus 2 that is divided by 2 is equal to what? 0. ನೈಟ್ರೋಜನ್ ಮಾಲಿಕ್ಯೂಲ್ಗೂ ಅಷ್ಟೇ, ಈ ಲೆಫ್ಟ್ ಅಲ್ಲಿ ನೋಡ್ಕೊಂಡು ಬರೆದ್ರೆ ಆಯ್ತು. ಅಪ್ ಟು ನೈಟ್ರೋಜನ್ ನೋಡ್ಕೊ ಇಲ್ಲಿ 1 and 2, ಕರೆಕ್ಟಾ? ಅಪ್ ಟು ನೈಟ್ರೋಜನ್ ಈ ಲೋವರ್ ಎನರ್ಜಿ ಸೆಟ್ ಏನಿರುತ್ತಲ್ವಾ ನೋಡಿ, 2pz ಇದೆ, ಮತ್ತೆ ಈ ಪೈ ಆರ್ಬಿಟಲ್ ಇದೆಯಲ್ಲ, ಇವೆರಡು ಸೆಟ್ಗಳು ಚೇಂಜ್ ಆಗ್ತಾ ಇದೆ ಅಷ್ಟೇ. 1 and 2 ಆಗುತ್ತೆ, 2 and 1 ಇದ್ದಿದ್ದು. ಓಕೆನಾ ಮಕ್ಕಳ? ರೈಟ್. ಆಕ್ಸಿಜನ್ ಮೇಲೆ ನಾವ್ ಏನ್ ಮಾಡ್ತೀವಿ, ಆ ಒಂದು ಪರ್ಟಿಕ್ಯುಲರ್ ಆರ್ಡರ್ ಇರುತ್ತಲ್ಲ, ದಟ್ ಇಸ್ ಗೋಯಿಂಗ್ ಟು ಬಿ ಜಸ್ಟ್ ವೇರಿ, ಸ್ವಲ್ಪ ವೇರಿ ಆಗುತ್ತೆ ಅಷ್ಟೇ, ಇನ್ನೇನಿಲ್ಲ, ಎಲ್ಲ ಸಾಮಾನ್ಯವಾಗಿ ಅಷ್ಟೇ ಇರುತ್ತೆ. ಹಾಗಾದ್ರೆ ಎಲ್ಲದಕ್ಕೂ ಕೊಟ್ಟಿದಾರಂತೆ ನೋಡ್ಕೊಂಡ್ ಬನ್ನಿ, ಬಾಂಡ್ ಆರ್ಡರ್ ಎಷ್ಟಿದೆ, ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಎಷ್ಟಿದೆ ಅಂತ ಹೇಳಿ ನೋಡಿ. ಹಾಗಾದ್ರೆ ಮಾಲಿಕ್ಯುಲರ್ ಆರ್ಬಿಟಲ್ ಕಾನ್ಫಿಗರೇಷನ್ ಆಫ್ ಸಮ್ ಮಾಲಿಕ್ಯೂಲ್ಸ್ ಅಂತೆ He2 ಅಂತೆ, ಹೀಲಿಯಂ 2. ಟೋಟಲ್ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಬಂದು 4. ಯಾಕಂತೆ ಆ 4 ಎಲೆಕ್ಟ್ರಾನ್ಗಳನ್ನ ಬಾಂಡಿಂಗಿಗೆ 2, ಆಂಟಿ ಬಾಂಡಿಂಗಿಗೆ 2 ಹಾಕಿದ್ರೆ ಏನಾಗುತ್ತಂತೆ, ಇಟ್ಸ್ ಗೋಯಿಂಗ್ ಟು ಬಿ ನಾಟ್ ಹ್ಯಾವಿಂಗ್ ಎನಿ ಚಾರ್ಜಸ್, ನೋ, ರೈಟ್? ಹಾಗಿದ್ರೆ ಬಾಂಡ್ ಆರ್ಡರ್ ಏನ್ ಬರ್ತಾ ಇದೆ? 0. 2 minus 2 0 ಬರುತ್ತೆ, ಡಯಾಮ್ಯಾಗ್ನೆಟಿಕ್. ಅದೇ ರೀತಿ ಇದಿಷ್ಟು ಚಾರ್ಟ್ಗಳು ಇದೆ. ಓಕೆ, ಎಲ್ಲ ಚಾರ್ಟ್ಗಳು ಇದೆ, ಒಂದ್ಸಲ ನಾವು ಒಬ್ಸರ್ವ್ ಮಾಡಬಹುದು. ಓಕೆ, ನೆಕ್ಸ್ಟ್ ಅಲ್ಲಿ ಕೋವೆಲೆಂಟ್ ಕ್ಯಾರೆಕ್ಟರ್ ಇನ್ ಅಯಾನಿಕ್ ಬಾಂಡ್ ನೋಡಿದೀವಿ. ಈಗ ಅಯಾನಿಕ್ ಕ್ಯಾರೆಕ್ಟರ್ ಆಫ್ ಎ ಕೋವೆಲೆಂಟ್ ಬಾಂಡ್ ಅನ್ನು ನೋಡೋಣಂತೆ, ಸರಿನಾ ಮಕ್ಕಳ?
right? Yes, one second. So let us see the ionic character in a covalent bond. Okay, dear students, what we are observing here is quite simple. By electronegativity differences, it is determined by electronegativity difference of the participating atoms. The higher the electronegativity difference between the two atoms, more is the percentage of the ionic character of the covalent bond. The mathematical equation for calculating the percentage ionic character, it's by two equations are there. Pauling equation, percentage ionic character, that is equal to 100 into 1 minus e to the power of 1 by 4 into xa minus xb. Second one, it is Henry and Smith equation, 16 into xa minus xb plus 3.5 into xa minus xb whole square, where xa and xb are the electronegativities of the atoms. Okay, so percentage of ionic character and electronegativity differences in this one is given by, see, xa minus xp value is zero point 0.1, the percentage of ionic character is 0.5, therefore xa minus xp value is, okay, that means how much electronegativity differences are there. Hmm? Right. So the second one is by dipole moment. By dipole moment, the percentage ionic character of a covalent bond can be obtained by like this. Percentage ionic character is equal to observed dipole moment of the bond divided by calculated dipole moment of the bond into 100. Okay, ಮಕ್ಕಳ ಗೊತ್ತಿರಲಿ ಇಷ್ಟು. ನೆಕ್ಸ್ಟ್, ಹಾಗಾದ್ರೆ ನಾವು ನೋಡೋದು ಏನಂತ ಇಲ್ಲಿ ಕೆಲವೊಂದೆಲ್ಲ ನೋಡಿ, ಇಲ್ಲಿ ಒಂದು ಚಾರ್ಟ್ ಕೊಟ್ಟಿದ್ದಾರೆ. ಓಕೆ, ಹೈಲೈಟ್ಸ್ ಅಷ್ಟೇ, ಮುಖ್ಯ ಬರೋಣಂತ ವಾಪಸ್ಸು ನೋಡ್ತಾ ಬನ್ನಿ. ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಅ ಕೋವಲೆಂಟ್ ಕಾಂಪೌಂಡ್ಸ್ ಅಂತ ಫಿಸಿಕಲ್ ಸ್ಟೇಟ್ ಏನಿರುತ್ತೆ, ಇಟ್ ಮೇ ಬಿ ಗ್ಯಾಸಸ್, ಲಿಕ್ವಿಡ್ಸ್ ಆರ್ ಸಾಲಿಡ್ಸ್. Crystal structure, they may exist as simple molecules held together by weak forces, giant molecules united by covalent link. Example, diamond, silicon carbide, alumina, aluminum nitride. So many are there. Solubility, generally soluble in non-polar solvent, melting and boiling points low as compared to ionic compounds. Electrical conductivity, being non-electrolytes, they do not conduct electricity. Graphite does due to the presence of free electron. Graphite and the semiconductor irutte. Stereoisomerism, they exhibit structural and stereoisomerism both. ಹಾಗಾದ್ರೆ ನೆಕ್ಸ್ಟ್ ಕಾನ್ಸೆಪ್ಟ್ ಬಂದು ಹೈಬ್ರಿಡೈಸೇಷನ್ ಅಂತ. ಇಲ್ಲಿ ನಾವು ನೋಡೋದು ಇಟ್ಸ್ ಅ ಮಿಕ್ಸಿಂಗ್ ಆಫ್ ಅಟಾಮಿಕ್ ಆರ್ಬಿಟಲ್ಸ್ ಟು ಗೆಟ್ ದ ಈಕ್ವಿವೆಲೆಂಟ್ hybrid orbitals. They are going to be identical in all respect, shapes, energy, and size. The new atomic orbitals are known as hybrid orbitals. ಹಾಗಾದ್ರೆ ಯಾವ್ಯಾವ ಹೈಬ್ರಿಡೇಷನ್ ಆದ್ರೆ ಯಾವ ಯಾವ ಜಾಮೆಟ್ರಿ ಬರುತ್ತೆ ಒಂದ್ಸಲ ನೋಡ್ಕೊಳ್ಳಿ. ಇಲ್ಲಿ ನಂಬರ್ ಆಫ್ ಬಾಂಡ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಅಟ್ ದ ಸೆಂಟ್ರಲ್ ಆಟಮ್ ಎರಡಿದ್ರೆ ಹೈಬ್ರಿಡೈಸೇಷನ್ sp, ಬಾಂಡ್ ಆಂಗಲ್ 180, ಶೇಪ್ ಬಂದ್ಬಿಟ್ಟು ಲೀನಿಯರ್. ಅವೆಲ್ಲ ಯಾವ ಎಕ್ಸಾಂಪಲ್ ಇದೆ, ಅದಕ್ಕೆಲ್ಲ ಎಕ್ಸಾಂಪಲ್ಸ್ ಇಲ್ಲಿದೆ ನೋಡಿ. ಬೆರಿಲಿಯಂ ಹೈಡ್ರೈಡ್, ಬೆರಿಲಿಯಂ ಕ್ಲೋರೈಡ್, ಬ್ರೋಮೈಡ್, ಅಯೋಡೈಡ್, CO2, ಮರ್ಕ್ಯುರಿ ಕ್ಲೋರೈಡ್. ಓಕೆ, ಇವೆಲ್ಲವೂ ಕೂಡ ಓಕೆನಾ, ರೈಟ್. ಹಾಗೆ ಸಪೋಸ್ ನಂಬರ್ ಆಫ್ ಬಾಂಡ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ 3 ಇದ್ರೆ sp2 ಹೈಬ್ರಿಡೈಸೇಷನ್ ಬಾಂಡ್ ಆಂಗಲ್ 120 ಡಿಗ್ರಿ ಟ್ರೈಗೋನಲ್ ಪ್ಲೇನಾರ್ ಇರುತ್ತೆ. ಸೊ ಎಕ್ಸಾಂಪಲ್ಸ್ ಆಗುತ್ತೆ. ಸೊ ಮಕ್ಕಳ ಇದನ್ನ ಸ್ವಲ್ಪ ನೋಡ್ಕೊಂಡಿರಿ, ಯು ವಿಲ್ ಗೆಟ್ ಅನ್ ಐಡಿಯಾ, ರೈಟ್. ನೆಕ್ಸ್ಟ್ ನೋಡ್ತಾ ಬರೋಣ. ಜಾಮೆಟ್ರಿ ಆಫ್ ಮಾಲಿಕ್ಯೂಲ್ಸ್ ಆರ್ ಅಯಾನ್ಸ್ ಹ್ಯಾವಿಂಗ್ ಬಾಂಡ್ ಪೇರ್ಸ್ ಆಸ್ ವೆಲ್ ಆಸ್ ಲೋನ್ ಪೇರ್ಸ್. ಅಕಸ್ಮಾತ್ ಏನಾದ್ರು ಬಾಂಡ್ ಪೇರ್ ಜೊತೆನಲ್ಲಿ ಲೋನ್ ಪೇರ್ ಕೂಡ ಇದ್ರೆ, ಇದು ಎನ್ಸಿಆರ್ಟಿ ಮೆನ್ಷನ್ ಆಗಿದೆ ನೋಡ್ಕೊಡಿ. ಸಪೋಸ್ ಮಾಲಿಕ್ಯುಲರ್ ಟೈಪ್ AX3 ಇದ್ರೆ, ಬಾಂಡ್ ಪೇರ್ ಎರಡಿದ್ದು ಲೋನ್ ಪೇರ್ ಒಂದಿದ್ರೆ, sp2 ಹೈಬ್ರಿಡೈಸೇಷನ್ ಆಗಿರುತ್ತೆ, ಬಾಂಡ್ ಆಂಗಲ್ 120 ಡಿಗ್ರಿ ಇರುತ್ತೆ, ಟ್ರಿಗೋನಲ್ ಪ್ಲೇನಾರ್ ಸ್ಟ್ರಕ್ಚರ್ ಇರುತ್ತೆ. ಆದ್ರೆ ಆಕ್ಚುಲ್ ಜಾಮೆಟ್ರಿ ಏನ್ ಬರುತ್ತೆ ನೋಡಿ, ವಿ ಶೇಪ್. ಯಾಕೆ? ಬಿಕಾಸ್ ಆಫ್ ದ ಲೋನ್ ಪೇರ್ ಬಾಂಡ್ ಪೇರ್ ರಿಪಲ್ಷನ್. AX4 ಇದ್ರೆ, ಎರಡು ಬಾಂಡ್ ಪೇರ್ ಎರಡು ಲೋನ್ ಪೇರ್ ಇದ್ರೆ sp3 ಹೈಬ್ರಿಡೈಸೇಷನ್ ಆಗುತ್ತೆ. ಆಕ್ಚುಲ್ ಬಾಂಡ್ ಆಂಗಲ್ ಎಷ್ಟಿರ್ಬೇಕಿತ್ತು? 109 ಡಿಗ್ರಿ 28 ಮಿನಿಟ್ಸ್ ಟೆಟ್ರಾಹೆಡ್ರಲ್ ಶೇಪ್ ಬರಬೇಕಿತ್ತು. ಆದ್ರೆ ಇರೋದು ಯಾವುದು? ವಿ ಶೇಪ್. ಎಕ್ಸಾಂಪಲ್ ವಾಟರ್, ಎರಡು ಲೋನ್ ಪೇರ್ ಇದೆ. ಹಾಗಾಗಿ ಈ ಪರ್ಟಿಕ್ಯುಲರ್ ಕಾನ್ಸೆಪ್ಟ್ ಅಲ್ಲಿ ಈ ಚಾರ್ಟ್ ಅನ್ನ ಓದ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸರಿನಾ ಮಕ್ಕಳ? ನೋಡ್ತಾ ಬನ್ನಿ ಹಾಗೇನೆ, ರೈಟ್. ಹಾಗಿದ್ರೆ ಈ ಚಾರ್ಟ್ ಅನ್ನ ಒಂದ್ಸಲ ಅಬ್ಸರ್ವ್ ಮಾಡ್ಬೋದಾ? ಎಸ್, ಓಕೆ, ರೈಟ್. ಹಾಗಿದ್ರೆ ನೆಕ್ಸ್ಟ್ ಹೋಗೋಣಂತೆ.
ಮೆಥಡ್ ಆಫ್ ಫೈಂಡಿಂಗ್ ದ ಟೈಪ್ ಆಫ್ ಹೈಬ್ರಿಡೈಸೇಷನ್ ಅಂತ ನೋಡಿ ಮಕ್ಕಳ. ಅಪ್ಲೈ ದ ಫಾಲೋಯಿಂಗ್ ಫಾರ್ಮುಲಾ ಟು ಫೈಂಡ್ ದ ಹೈಬ್ರಿಡೇಷನ್ ಆಫ್ ಸೆಂಟ್ರಲ್ ಆಟಮ್. ಏನು ಹಾಫ್ ಇಂಟು ನಂಬರ್ ಆಫ್ ವೇಲೆನ್ಸ್ ಎಲೆಕ್ಟ್ರಾನ್ಸ್ ಆಫ್ ದ ಸೆಂಟ್ರಲ್ ಆಟಮ್ plus number of monovalent atoms attached to it plus negative charge if any minus positive charges, that is equal to what? Z. ಹಾಗಾದ್ರೆ ಹೈಬ್ರಿಡೈಸೇಷನ್ ಯಾವ್ದು ಬರುತ್ತೆ ಅನ್ನೋದ್ರ ಮೇಲೆ ಗೊತ್ತಾಗುತ್ತೆ. ನೋಡ್ತಾ ಬನ್ನಿ. ಈಗ ವ್ಯಾಲ್ಯೂ ಆಫ್ ಝೆಡ್ ಹೈಬ್ರಿಡೈಸೇಷನ್ ಬೇಕು ಅಂದ್ರೆ ವ್ಯಾಲ್ಯೂ ಆಫ್ ಝೆಡ್ ಏನಿರುತ್ತೆ ಹೈಬ್ರಿಡೈಸೇಷನ್ ಅಲ್ಲಿ 2 3 4 5 6 7 ಇರುತ್ತಂತೆ. ಹಾಗಾದ್ರೆ ಯಾವ ಯಾವ ಹೈಬ್ರಿಡೈಸೇಷನ್ ಆಗಬಹುದು ಅಂತ ಹೇಳಿ. ಹೈಬ್ರಿಡೈಸೇಷನ್ ಆಫ್ NH3 ತಗೊಂಡ್ರೆ ನೋಡಿ, NH3 ಮಾಲಿಕ್ಯೂಲ್ ಅಲ್ಲಿ ಹಾಫ್ ಇಂಟು ಕರೆಕ್ಟಾ, ಯಾವುದೇ ಚಾರ್ಜಸ್ ಇಲ್ಲ, 5 ವೇಲೆನ್ಸ್ ಎಲೆಕ್ಟ್ರಾನ್ಸ್ ಇದೆ, ಪ್ಲಸ್ 3 ಬಾಂಡೆಡ್ ಆಟಮ್ಸ್ ಇದೆ ಹೈಡ್ರೋಜನ್ಗೆ, ಪ್ಲಸ್ ನೋ ನೆಗೆಟಿವ್ ಚಾರ್ಜ್, ನೋ ಪಾಸಿಟಿವ್ ಚಾರ್ಜ್, ದಟ್ ಇಸ್ ಈಕ್ವಲ್ ಟು 4. ಹಾಗಾದ್ರೆ 4 ಬರ್ತಿದೆ ಅಂದ್ರೆ ಎಷ್ಟು ಆರ್ಬಿಟಲ್ಸ್ ನೋಡಿ, sp3 ಹೈಬ್ರಿಡೈಸೇಷನ್. ಇದೇ ಫಾರ್ಮುಲಾ ಯೂಸ್ ಮಾಡ್ಕೊಂಡು ನೀವೇನಾದ್ರೂ ಕ್ಯಾಲ್ಕುಲೇಟ್ ಮಾಡಿದ್ರೆ ನಿಮಗೆ ಕರೆಕ್ಟ್ ಆದ ಆನ್ಸರ್ ಬರುತ್ತೆ. ಮಾಡ್ಬೋದಾ? ಓಕೆ, ರೈಟ್. ನೆಕ್ಸ್ಟ್ VSEPR ಥಿಯರಿ ಅಂದ್ರೆ ವೇಲೆನ್ಸ್ ಶೆಲ್ ಎಲೆಕ್ಟ್ರಾನ್ ಪೇರ್ ರಿಪಲ್ಷನ್ ಥಿಯರಿ ಅಂತ. ಅಂದ್ರೆ ಏನು? ದ ಫಾಲೋಯಿಂಗ್ ಟೈಪ್ಸ್ ಆಫ್ ರಿಪಲ್ಷನ್ಸ್ ಬಿಟ್ವೀನ್ ಡಿಫರೆಂಟ್ ಪೇರ್ಸ್ ಆಫ್ ಎಲೆಕ್ಟ್ರಾನ್ ಚೇಂಜ್ ದ ರೆಗ್ಯುಲರ್ ಜಾಮೆಟ್ರಿ ಆಫ್ ದ ಮಾಲಿಕ್ಯೂಲ್. ಯಾವ್ಯಾವುದು? ಲೋನ್ ಪೇರ್, ಲೋನ್ ಪೇರ್, ಲೋನ್ ಪೇರ್ ಬಾಂಡ್ ಪೇರ್ ಅಂಡ್ ಬಾಂಡ್ ಪೇರ್ ಬಾಂಡ್ ಪೇರ್ ರಿಪಲ್ಷನ್. ಅದನ್ನ LP-LP, LP-BP ಅಂಡ್ BP-BP. ಹಾಗಾದ್ರೆ ಶೇಪ್ ಆಫ್ ದ H2O ಮಾಲಿಕ್ಯೂಲ್ಸ್ ಆಲ್ರೆಡಿ ವಿ ಹ್ಯಾವ್ ಸೀನ್. ದ ಹೈಬ್ರಿಡೈಸೇಷನ್ ಆಫ್ ದ ಆಕ್ಸಿಜನ್ ಈಸ್ sp3 and the angle should be 190 degree 28 minutes, but actually bond angle of water molecule is going to be 104.5. ಯಾಕೆ ಅಂತಂದ್ರೆ ಈ ಲೋನ್ ಪೇರ್ ಮತ್ತೆ ಈ ಹೈಡ್ರೋಜನ್ ಆಕ್ಸಿಜನ್ ಬಾಂಡ್ ಇರುತ್ತಲ್ಲ, ಆ ಬಾಂಡ್ ಪೇರ್ ರಿಪಲ್ಷನ್ ಇಂದಾಗಿ. ಅದೇ ತರ NH3 107.5 ಡಿಗ್ರಿ ಇರುತ್ತೆ. ಸೊ ಸ್ಟ್ರಕ್ಚರ್ ಆಫ್ PCl5 ಅಂತ. ಆಕ್ಚುಲಿ PCl5 ಸ್ಟ್ರಕ್ಚರ್ ನ ಒಂದ್ಸಲ ನೋಡೋದಾದ್ರೆ ಹೇಗಿರುತ್ತೆ ನೋಡ್ಕೊಳ್ಳಿ. ಈ ಟ್ರಿಗೋನಲ್ ಪ್ಲೇನಾರ್ ಇರುತ್ತೆ, ಮೇಲ್ಗಡೆ ಒಂದು ಬಾಂಡ್, ಕೆಳಗಡೆ ಒಂದು ಬಾಂಡ್. ಸೊ ಈಗ 3 ಬಾಂಡ್ಗಳು 120 ಡಿಗ್ರಿನಲ್ಲಿ ಇರುತ್ತೆ, ಇನ್ನು 2 ಬಾಂಡ್ಗಳು 90 ಡಿಗ್ರಿನಲ್ಲಿ ಇರುತ್ತೆ. ಆ 90 ಡಿಗ್ರಿನಲ್ಲಿ ಇರೋ ಬಾಂಡ್ಗಳನ್ನ ಆಕ್ಸಿಯಲ್ ಬಾಂಡ್ಸ್ ಅಂತ ಕರಿತೀವಿ. ಆ 120 ಡಿಗ್ರಿನಲ್ಲಿ ಇರೋ ಬಾಂಡ್ಸ್ ಅನ್ನ ಈಕ್ವಟೋರಿಯಲ್ ಬಾಂಡ್ಸ್ ಅಂತ ಕರಿತಾ ಇದ್ದೀವಿ. ಸರಿನಾ? ನೆಕ್ಸ್ಟ್ ಕೋಆರ್ಡಿನೇಟ್ ಕೋವಲೆಂಟ್ ಬಾಂಡ್ ಅಥವಾ ಡೇಟಿವ್ ಬಾಂಡ್ ಅಂತ ಕರಿತಾ ಇದ್ದೀವಿ. ಇದು ಯಾಕಾಗುತ್ತೆ, ಯಾವಾಗುತ್ತೆ ಅನ್ನೋದಾದ್ರೆ when both the electrons of sharing between two atoms are contributed by one of the atom. ಅದನ್ನ ಕೋಆರ್ಡಿನೇಟ್ ಅಂತ ಕರಿತೀವಿ. ಆ ಎಲೆಕ್ಟ್ರಾನ್ಸ್ ಅನ್ನ ಕೊಡುವಂತ ಸ್ಪೀಶೀಸ್ ನ ನಾವು ಲೈಗ್ಯಾಂಡ್ ಅಂತ ಕರಿತಾ ಇದ್ದೀವಿ. ಓಕೆ, ಹಾಗಿದ್ರೆ ಆ ತರ ಫಾರ್ಮ್ ಆಗಿರುವಂತ ಬಾಂಡ್ ಏನಂತ ಕರಿತಾ ಇದೀವಿ ನಾವು? ಕೋವಲೆಂಟ್ ಬಾಂಡ್ ಅಥವಾ ಡೇಟಿವ್ ಬಾಂಡ್ ಅಂತ ಕರಿತಾ ಇದ್ದೀವಿ. ಹಾಗಾದ್ರೆ ಈ ಮಾಲಿಕ್ಯೂಲ್ಸ್ ಗಳನ್ನ ನೋಡಿ, ಸಲ್ಫರ್ ಡೈಆಕ್ಸೈಡ್ ಅಂತ. ಇದರಲ್ಲಿ ಆಕ್ಚುಲ್ ಆಗಿ ಲೂಯಿಸ್ ಸ್ಟ್ರಕ್ಚರ್ ನೋಡಿದ್ರೆ ಈ ತರ ಕಾಣಿಸುತ್ತೆ ನೋಡಿ. ಇಲ್ಲಿ ಆಕ್ಸಿಜನ್ ಅಟ್ಯಾಚ್ ಟು ಸಲ್ಫರ್, ಸಲ್ಫರ್ ಈಸ್ ಡೊನೇಟಿಂಗ್ ಎಲೆಕ್ಟ್ರಾನ್ಸ್ ಟು ದ ಆಕ್ಸಿಜನ್. ಅದೇ ತರ SO3, ಅದೇ ತರ ಹೈಡ್ರಾಕ್ಸೋನಿಯಂ ಅಯಾನ್ ಅಂತ. ಕರೆಕ್ಟಾ? ಎಸ್. ಹಾಗಿದ್ರೆ ಮಕ್ಕಳ ಈ ತರ ಸ್ಟ್ರಕ್ಚರ್ಸ್ ಗಳು ಬಂದಾಗ ಸ್ವಲ್ಪ ಹುಷಾರಾಗಿ ನೋಡಿ ಬರೀಬೇಕಾಗುತ್ತೆ. ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಕೋಆರ್ಡಿನೇಟ್ ಕಾಂಪೌಂಡ್ಸ್ ಅಂತ ತಗೊಂಡ್ರೆ, ಕೋಆರ್ಡಿನೇಟ್ ಕಾಂಪೌಂಡ್ಸ್ ಹ್ಯಾವ್ volatile character in between ionic and covalent compounds. Other properties like solubility, electrical conductivity and stereoisomerism are similar to covalent compounds. Okay, ಹಾಗಿದ್ರೆ ಇದನ್ನ ಸ್ವಲ್ಪ ಓದ್ಕೋಬಹುದಲ್ಲ. ಹೈಡ್ರೋಜನ್ ಬಾಂಡ್ ಬಗ್ಗೆ ಕಲಿಯೋಣ. It may be defined as the force of attraction which is existing between hydrogen atom covalently bonded to highly electronegative atom such as nitrogen, oxygen or fluorine, and the electronegative atom belonging to another molecule of the same or different substances. ಇದನ್ನ ನಾವು ಹೇಗೆ ರೆಪ್ರೆಸೆಂಟ್ ಮಾಡಬಹುದು ಅಂತಂದ್ರೆ ನೋಡಿ, ಇಲ್ಲಿದೆ HF ಇದೆ, ಕರೆಕ್ಟ್ ಅಲ್ವಾ? ಹಾಗೇನೆ HF ಅಂದ್ರೆ ಸಿಕ್ಸಾಗ್ ಅಲ್ಲಿ ನೋಡೋದಾದ್ರೆ ಈ ಮಾಲಿಕ್ಯೂಲ್ ಅಲ್ಲಿ ಈ ಫ್ಲೋರಿನ್ ಇದೆಯಲ್ಲ, ಇದು ಈ ಮಾಲಿಕ್ಯೂಲ್ ಅಲ್ಲಿ ಈ ಹೈಡ್ರೋಜನ್ ಜೊತೆ ಕಂಬೈನ್ ಆಗಿದೆ. ಆ ವೀಕ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಗಳನ್ನ ನಾವು ಹೈಡ್ರೋಜನ್ ಬಾಂಡ್ಸ್ ಅಂತ ಕರಿತಾ ಇದ್ದೀವಿ. 2 ತರ ಹೈಡ್ರೋಜನ್ ಬಾಂಡ್ಗಳನ್ನು ನಾವು ನೋಡಬಹುದು. ಇಂಟರ್ ಮಾಲಿಕ್ಯೂಲ್, ಇಂಟ್ರಾ ಮಾಲಿಕ್ಯೂಲ್ ಅಂತ. ಇಂಟ್ರಾ ಮಾಲಿಕ್ಯೂಲ್ ಅಂದ್ರೆ ಚೀಲೇಷನ್ ಅಥವಾ ಸೈಕ್ಲಿಕ್ ಸ್ಟ್ರಕ್ಚರ್ ಅಂತ ಕರಿತೀವಿ. ಇಂಟರ್ ಮಾಲಿಕ್ಯೂಲ್ ಅಂದ್ರೆ ಅಸೋಸಿಯೇಷನ್ ಅಂತ ಕರಿತೀವಿ. ಈ ಮೇಲ್ಗಡೆ ತೋರಿಸಿರೋ 2 ಎಕ್ಸಾಂಪಲ್ಗಳು ಕೂಡ ನಮಗೆ ಇಂಟರ್ ಮಾಲಿಕ್ಯುಲರ್ ಹೈಡ್ರೋಜನ್ ಬಾಂಡಿಂಗ್ ಇದ್ದಾನೆ. ಸರಿನಾ? ಹಾಗಿದ್ರೆ ನಾವು ನೋಡೋದು ವಾಟರ್ ಅಲ್ಲಿ ಇಂಟರ್ ಮಾಲಿಕ್ಯುಲರ್ ಅಂದ್ರೆ ಬಿಟ್ವೀನ್ ದ ಮಾಲಿಕ್ಯೂಲ್ ನೋಡ್ತೀವಿ. ಆದ್ರೆ ನಾವಿಲ್ಲಿ ಅದೇ ವಾಟರ್ನ
ಐಸ್ ಆಗಿ ಕನ್ವರ್ಟ್ ಮಾಡಿದಾಗ ಬರುವಂಥದ್ದು ನೋಡಿ ಇಲ್ಲಿ ಹೇಗೆ ಕಾಣಿಸ್ತಾ ಇದೆ, ಬಿಟ್ವೀನ್ ದ ಮಾಲಿಕ್ಯೂಲ್ಸ್ ಚಿಲೇಷನ್ ಸ್ಟ್ರಕ್ಚರ್ ಬರ್ತಾ ಇದೆ. ಮಕ್ಕಳ ಹಾಗೆ ನೋಡೋದಾದ್ರೆ ನಾವು ಅಮೈಡ್ಸ್ ಅಲ್ಲಿ, ಫ್ಯಾಟಿ ಆಸಿಡ್ಸ್ ಅಲ್ಲಿ, ಓಕೆ, ಅಮೈನ್ಸ್ ಅಲ್ಲಿ, ಮತ್ತೆ ಇಷ್ಟೆಲ್ಲ ಕಾಂಪೌಂಡ್ಸ್ ಅಲ್ಲಿ ನಾವು ಇಂಟರ್ ಮಾಲಿಕ್ಯುಲರ್ ಹೈಡ್ರೋಜನ್ ಬಾಂಡಿಂಗ್ ಅನ್ನು ನೋಡ್ತಾ ಇದ್ದೇವೆ. ಸರಿನಾ? ಓಕೆ, ಹಾಗೆ ನೋಡ್ತಾ ಬನ್ನಿ. ಈ ನೈಟ್ರೋಫಿನಾಲ್ಸ್ ಅನ್ನ ತಗೊಂಡ್ರೆ ಇದರಲ್ಲಿ ನೈಟ್ರೋ ಗ್ರೂಪು ಇದೆ, ಕರೆಕ್ಟ್ ಅಲ್ವಾ? ಈ ನೈಟ್ರೋ ಗ್ರೂಪು ಇದೆ, ಇಲ್ಲಿ ಓ ಎಚ್ ಗ್ರೂಪ್ ಕೂಡ ಇದೆ. ಒಂದೇ ಮಾಲಿಕ್ಯೂಲ್ ಅಲ್ಲಿ, ಇನ್ ದ ಸೇಮ್ ಮಾಲಿಕ್ಯೂಲ್, ಇಫ್ ದ ಬಾಂಡ್ ಈಸ್ ಫಾರ್ಮ್ ಬಿಟ್ವೀನ್ ಹೈಡ್ರೋಜನ್ ಅಂಡ್ ಹೈಲಿ ಎಲೆಕ್ಟ್ರೋ ನೆಗೆಟಿವ್ ಆಟಮ್ ಈಸ್ ಕಾಲ್ಡ್ as what? ಹೈಡ್ರೋಜನ್ ಬಾಂಡಿಂಗ್ ಅಂತ ಹೇಳಿ. ಹಾಗಾದ್ರೆ ಸ್ಯಾಲಿಸಿಲಿಕ್ ಆಸಿಡ್ ಇಸ್ ಸ್ಟ್ರಾಂಗರ್ ಆಸಿಡ್ ದನ್ ಆರ್ಥೋ ಮಿಥಾಕ್ಸಿ ಬೆನ್ಸೋಯಿಕ್ ಆಸಿಡ್ ಅಂತ ಗೊತ್ತಿರಬೇಕು. ಇದೆಲ್ಲ ಬಿಕಾಸ್ ಆಫ್ ಹೈಡ್ರೋಜನ್ ಬಾಂಡಿಂಗ್ ಅಂತೆ. ಇದೆಲ್ಲದೂ ಕೂಡ ನೋಡಿ, ಈಥೈಲ್ ಅಸಿಟೋ ಅಸಿಟೇಟ್ ಕೀಟೋ ಫಾರ್ಮ್, ಈನಲ್ ಫಾರ್ಮ್, ಅಲ್ಲಿ ಹೈಡ್ರೋಜನ್ ಏನಾಗುತ್ತೆ, ಇಟ್ ಇಸ್ ಗೋಯಿಂಗ್ ಟು ಬಾಂಡ್ ಬಿಟ್ವೀನ್ ಟೂ ಕಾರ್ಬೊನಿಲ್ ಗ್ರೂಪ್ಸ್. ಮ್ಯಾಲಿಕ್ ಆಸಿಡ್ ಅಂತೆ, ಅಸಿಡಿಕ್ ಕ್ಯಾರೆಕ್ಟರ್ ಆಫ್ ನೈಟ್ರೋಫಿನಾಲ್ ಯಾಕೆ ಬರ್ತಾ ಇದೆ ನೋಡ್ಕೊಳ್ಳಿ. ಇಲ್ಲಿ ಪ್ಯಾರಾನೈಟ್ರೋಫಿನಾಲ್ ಇಸ್ ಗೋಯಿಂಗ್ ಟು ಬಿ ಮೋರ್ ಅಸಿಡಿಕ್ ದೆನ್ ಆರ್ಥೋ ಅಂಡ್ ಮೆಟಾ ನೈಟ್ರೋಫಿನಾಲ್. ಈ ಪ್ರಾಪರ್ಟಿಗಳನ್ನು ಮುಂದೆ ಕಲಿಯೋರಿದ್ದರೆ ಈಗ ಸದ್ಯಕ್ಕೆ ಇಷ್ಟು ಗೊತ್ತಿರಲಿ ಸಾಕು. ನೆಕ್ಸ್ಟ್, ಮೆಟಾಲಿಕ್ ಬಾಂಡಿಂಗ್ ಅಂದ್ರೆ ಯಾವುದೇ ಮೆಟಲ್ ಅಲ್ಲಿ ನೋಡ್ಕೊಳ್ಳಿ, ಇಲ್ಲಿ ಇಟ್ಸ್ ಬೀನ್ ಫೌಂಡ್ ದಟ್ metals have generally low ionization energies, indicating that valence electrons are weakly bound to the atomic kernel ಅಥವಾ core ಅಂತ ಕರಿತೀವಿ. Metals contain few valence electrons and valence orbitals which are empty. Thus, valence electrons are completely delocalized and are frequently exchanged between the atoms. ಹಾಗಾದ್ರೆ the atoms thus acquire a positive charge and are arranged in a regular fashion. ಈ ತರ ಅರೇಂಜ್ ಆಗಿರುತ್ತಂತೆ. ಹಾಗಿದ್ರೆ the valence electrons form an electron gas ಅಥವಾ sea of electron ಅಥವಾ ocean of electron ಅಂತ ಕರಿತಾ ಇದ್ವಿ. The attractive interaction between the mobile electrons and the number of positive ions constitute the metal which forms a weak bond known as metallic bonding. ಅದರ ಕಾನ್ಸಿಕ್ವೆನ್ಸಸ್ ಏನೆಲ್ಲ ಆಗುತ್ತೆ ಅಂದ್ರೆ ಎಲೆಕ್ಟ್ರಿಕಲ್ ಕಂಡಕ್ಟಿವಿಟಿ. ಅರ್ಥ ಆಗ್ತಿದೆಯಾ? ಹಾಗಾದ್ರೆ ಯಾಕೆ ಆ ಮೊಬೈಲ್ ಎಲೆಕ್ಟ್ರಾನ್ಸ್ ಇದ್ರೆ ಏನಾಗುತ್ತೆ? ವಾಟ್ ಪ್ರಾಪರ್ಟಿ ವಿ ಆರ್ ಅಬ್ಸರ್ವಿಂಗ್ ಅಂದ್ರೆ ಮೆಟಾಲಿಕ್ ಪ್ರಾಪರ್ಟಿ ಜೊತೆನಲ್ಲಿ ಎಲೆಕ್ಟ್ರಿಕಲ್ ಪ್ರಾಪರ್ಟಿ ಕೂಡ, ಎಲೆಕ್ಟ್ರಿಕಲ್ ಕಂಡಕ್ಟಿವಿಟಿ ಕೂಡ ಜಾಸ್ತಿ ಆಗುತ್ತೆ. ಮತ್ತೆ ಥರ್ಮಲ್ ಕಂಡಕ್ಟಿವಿಟಿ ಅಂತ, ಹೀಟ್ ಮಾಡಿದ್ರೆ ಒಂದು ಪಾರ್ಟ್ ಇಂದ ಇನ್ನೊಂದು ಪಾರ್ಟಿಗೆ ಎಲೆಕ್ಟ್ರಾನ್ಸ್ ಚಾರ್ಜ್ ಅನ್ನ ಕ್ಯಾರಿ ಮಾಡುತ್ತೆ. ಮೆಟಾಲಿಕ್ ಲಸ್ಟರ್ ಅಂತೆ, ಮೊಬೈಲ್ ಎಲೆಕ್ಟ್ರಾನ್ಸ್ ಆರ್ ಪ್ರಮೋಟೆಡ್ ಟು ಎಕ್ಸೈಟೆಡ್ ಸ್ಟೇಟ್ ಬೈ ಅಬ್ಸಾರ್ಪ್ಷನ್ ಆಫ್ ಲೈಟ್ ಅಂಡ್ ಆನ್ ಕಮಿಂಗ್ ಬ್ಯಾಕ್ forms the excited state of light of all wavelengths in the visible region is emitted. ಹಾಗಾಗಿ ಮೆಟಾಲಿಕ್ ಲಸ್ಟರ್ ನ ನಾವು ನೋಡಬಹುದಾಗಿದೆ. ಸರಿ ಮಕ್ಕಳ, ರೈಟ್. ಹಾಗಿದ್ರೆ ಮ್ಯಾಲಿಯಬಿಲಿಟಿ ಅಂತ, ಮ್ಯಾಲಿಯಬಿಲಿಟಿ ಹೇಗೆ? ಮೆಟಲ್ಸ್ ಕೆನ್ ಬಿ ಮೇಡ್ ಥಿನ್ ಶೀಟ್ಸ್ ಅಂತ ಹೇಳಿ. ಡಕ್ಟಿಲಿಟಿ ಅಂದ್ರೆ ದೇ ಕೆನ್ ಬಿ ಡ್ರಾನ್ ಇನ್ ಟು ಥಿನ್ ವೈರ್ಸ್. ಹಾಗೆ ಎಲೆಕ್ಟ್ರಿಕಲ್ ಕಂಡಕ್ಟಿವಿಟಿ ಡಿಕ್ರೀಸಸ್ ವಿತ್ ದ ಟೆಂಪರೇಚರ್. ಯಾಕೆ ಅಂತಂದ್ರೆ ರೆಸಿಸ್ಟೆನ್ಸ್ ಜಾಸ್ತಿ ಆಗೋ ಕಾರಣ ಆ ಎಲೆಕ್ಟ್ರಾನ್ಗಳ ಮೋಷನ್ಗೆ ಅಥವಾ ಮೂವ್ಮೆಂಟ್ಗೆ ಹಿಂಡರೆನ್ಸ್ ಆಗೋ ಕಾರಣ ಏನಾಗ್ತಾ ಇದೆ, ದಟ್ ಇಸ್ ಗೋಯಿಂಗ್ ಟು ಫಾರ್ಮ್ ಏನಂತ ಹೇಳ್ಬೋದು ನಾವು, ಓಕೆ, ದಟ್ಸ್ ಎಲೆಕ್ಟ್ರಿಕಲ್ ಕಂಡಕ್ಟಿವಿಟಿ ಡಿಕ್ರೀಸಸ್ ವಿತ್ ಟೆಂಪರೇಚರ್. ಅದೇ ತರ ವ್ಯಾನ್ ಡೆರ್ ವಾಲ್ಸ್ ಫೋರ್ಸಸ್ ಅಂತೆ, ಇಟ್ ಇಸ್ ದ ಫೋರ್ಸ್ ಆಫ್ ಅಟ್ರಾಕ್ಷನ್ ಬಿಟ್ವೀನ್ ಟೂ ನಾನ್ ಪೋಲಾರ್ ಮಾಲಿಕ್ಯೂಲ್ ಅಥವಾ ಪೋಲಾರ್ ಮಾಲಿಕ್ಯೂಲ್. ಎಂತ ಫೋರ್ಸ್ ಆಫ್ ಅಟ್ರಾಕ್ಷನ್ ಅಂತೆ? ವೀಕ್ ಫೋರ್ಸ್ ಅಂತೆ. ಅದರಲ್ಲಿ 3 ಟೈಪ್ ಇದೆ. ಮೊದಲನೇದಾಗಿ ಡಿಸ್ಪರ್ಷನ್ ಅಥವಾ ಲಂಡನ್ ಫೋರ್ಸ್, ಇನ್ನೊಂದು ಡೈಪೋಲ್ ಇಂಟ್ರಾಕ್ಷನ್, ಇನ್ನೊಂದು ಡೈಪೋಲ್ ಇಂಡ್ಯೂಸ್ಡ್ ಡೈಪೋಲ್ ಇಂಟ್ರಾಕ್ಷನ್ ಅಂತ. ಲಂಡನ್ ಫೋರ್ಸಸ್ ಅಂದ್ರೆ ಬಿಟ್ವೀನ್ ದ ಟೂ ನಾನ್ ಪೋಲಾರ್ ಮಾಲಿಕ್ಯೂಲ್ಸ್, between the two non-polar molecules, if the bond is formed, that is called as what? London forces ಅಂತ ಹೇಳಿ. ಹಾಗಾದ್ರೆ ಕ್ಲೋರಿನ್ ಮಧ್ಯೆ ಅಥವಾ ಹೈಡ್ರೋಜನ್ ಮಧ್ಯೆ, ಹೀಲಿಯಂ ಮಧ್ಯೆ ಫಾರ್ಮ್ ಆದ್ರೆ ಅದನ್ನ ಲಂಡನ್ ಫೋರ್ಸಸ್ ಅಂತ ಕರೀತಾ ಇದೀವಿ. ಕರೆಕ್ಟ್ ಅಲ್ವಾ? ರೈಟ್. ಹಾಗಿದ್ರೆ ಆ ತರದ ಮಾಲಿಕ್ಯೂಲ್ಗಳನ್ನ, ನಾನ್ ಪೋಲಾರ್ ಮಾಲಿಕ್ಯೂಲ್ಗಳನ್ನ ನಾವೇನಾದ್ರೂ ಪೋಲಾರ್ ಮಾಡಿ, ಪೋಲಾರ್ ಅಂದ್ರೆ ಹೇಗೆ? ಇಂಡ್ಯೂಸ್ ಮಾಡೋದು, ಇಂಡ್ಯೂಸ್ಡ್ ಡೈಪೋಲ್ ಇಂಟರಾಕ್ಷನ್ ಅಂತ ಕರೀತಾ ಇದ್ದೀವಿ. ನೆಕ್ಸ್ಟ್ ಒನ್ ಡೈಪೋಲ್ ಅಟ್ರಾಕ್ಷನ್ ಅಂತ, ಬಿಟ್ವೀನ್ ಟೂ ಟೆಂಪರರಿಲಿ ಅಥವಾ ನಾವೇನಂತ ಕರಿಬಹುದು, ಪಾಸಿಟಿವ್ ಅಂಡ್ ನೆಗೆಟಿವ್ ಎಂಡ್ ಆಫ್ ದ ಮಾಲಿಕ್ಯೂಲ್ಸ್ ಆರ್ ಜಾಯಿಂಡ್ ಅಂತ ಕರಿಬಹುದು. ಅರ್ಥ ಆಗ್ತಿದ್ಯಾ? ಹಾಗಾದ್ರೆ ಇಲ್ಲಿ ನಾವು ಪವರ್ ಆಫ್ ಸೆಪರೇಷನ್ ಅಂತ ತಗೊಂಡ್ರೆ ನೋಡ್ಕೊಳ್ಳಿ, ಇಲ್ಲಿ ಡೈಪೋಲ್ ಅಟ್ರಾಕ್ಷನ್ ಇಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು 4th ಪವರ್ ಆಫ್ ದೇರ್ ಸೆಪರೇಷನ್ ಆಫ್ ಡಿಸ್ಟೆನ್ಸ್ ಅಂತ. ಹಾಗಾದ್ರೆ ಫೋರ್ಸ್ ಇಸ್ ಈಕ್ವಲ್ ಟು 1/r⁴ ಅಂತ ತಗೊಳ್ತಾ ಇದ್ದೀವಿ. ಸರಿನಾ? ಡೈಪೋಲ್ ಇಂಡ್ಯೂಸ್ಡ್ ಡೈಪೋಲ್ ಅಂತ, ಒಂದು ಡೈಪೋಲ್ ಮುಂಚೆನೆ ಡೈಪೋಲ್ ಆಗಿರುತ್ತೆ, ಇನ್ನೊಂದು ನಾನ್ ಪೋಲಾರ್ ಆಗಿರುತ್ತೆ. ಅದನ್ನು ನಾವೇನ್ ಮಾಡ್ಬೇಕಂತೆ? ಇಂಡ್ಯೂಸ್ ಮಾಡ್ಬೇಕು, ಅಂದ್ರೆ ಪೋಲಾರ್ ಮಾಡಿ.
ಅದಾದ್ಮೇಲೆ ಬಾಂಡ್ ಏನಾದರೂ ಆದರೆ ಅದನ್ನು ನಾವು ಡೈಪೋಲ್ ಡೈಪೋಲ್ ಇಂಟರಾಕ್ಷನ್ ಅಂತ ಕರಿತಾ ಇದ್ದೀವಿ. ನೋಡ್ಕೊಳ್ಳಿ ಮಕ್ಕಳ, ಡೈಪೋಲ್ 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 ಅಂತ ಇಷ್ಟೊತ್ತು ಹೇಳ್ತಾ ಇದ್ದಲ್ಲ, ಹಾಗಾದ್ರೆ ಆ ಡೈಪೋಲ್ ಮೂಮೆಂಟ್ ಅನ್ನ ಹೇಗೆ ಕ್ಯಾಲ್ಕುಲೇಟ್ ಮಾಡೋದು ಅಂತ ಕೇಳಿದ್ರೆ ನೋಡಿ, ಇಲ್ಲಿ ಡೈಪೋಲ್ ಮೂಮೆಂಟ್ ಇಸ್ ಡಿಫೈನ್ಡ್ as the product of electric charge q and the distance r between the two atoms of a polar molecule. ಹಾಗಾದ್ರೆ mu is equal to e into d ಅಂತ ಹೇಳ್ಬಿಡ್ಬೋದಲ್ವಾ. ಹಾಗೆ ನೋಡಿ, thus molecules having dipole moment mu is equal to 0 are called non-polar. Mu is greater than 0 polar. Greater is mu, greater is the polarity, as we have observed, right? For polyatomic molecules with two or more bonds, net dipole moment is the resultant of vector addition of individual molecules. ಅದನ್ನು ಹೇಗೆ ನೋಡೋದು? ಫಾರ್ ಎಕ್ಸಾಂಪಲ್, ಇಲ್ಲಿ ನೋಡೋದಾದ್ರೆ O3 ಇದೆಯಂತೆ, ಓಝೋನ್ ಮಾಲಿಕ್ಯೂಲ್. ಹಾಗಾದ್ರೆ ಎಲ್ಲವೂ ಕೂಡ ನೋಡಬೇಕು. ಹಾಗಾದ್ರೆ ಈ ಆಪ್ಷನ್ ಈ ಕಡೆಗೆ ಡ್ರಾಪ್ ಮಾಡ್ತಾ ಇದೆ ನೋಡಿ, ಯಾರು ಮಾಡ್ತೀವಿ ನೀವು. ಹಾಗಾದ್ರೆ while expressing the dipole moment generally charge is given in electronic unit ESU ಅಂತ ಹೇಳಿ, in electrostatic unit ಕ್ಷಮಿಸಿ, and the distance in Armstrong units. 1 Armstrong ಅಂದ್ರೆ ಎಷ್ಟು ಅಂತ 10 to the power minus 10 ಮೀಟರ್ ಅಂತ. ಓಕೆ, ಹಾಗೆ ನೋಡ್ತಾ ಬಂದ್ರೆ 10 to the power minus 10 ಅಲ್ವಾ, that would be equal to okay 4.80 into 10 to the power minus 8 ESU. ಹಾಗಾದ್ರೆ ಯಾವ ಯಾವ ಸಬ್ಸ್ಟೆನ್ಸು ಎಷ್ಟು ಮೂಮೆಂಟ್ ಇದೆ ನೋಡ್ಕೊಂಬರೋಣ, ರೈಟ್? ಸಬ್ಸ್ಟೆನ್ಸಸ್ ನೋಡಿ, CO2 ಇದೆ ಅಂತ 0 ಡೈಪೋಲ್ ಮೂಮೆಂಟ್, HBr ಇದೆ 0.78 ಅಂತೆ. ಹೈಯೆಸ್ಟ್ ಡೈಪೋಲ್ ಮೂಮೆಂಟ್ ಇದರಲ್ಲಿ ಯಾವ ರೀತಿ ಅಬ್ಸರ್ವ್ ಮಾಡ್ತಾ ಇದೀವಿ ಒಂದ್ಸಲ ನೋಡಿ ಹೇಳಕ್ಕಾಗತ್ತಾ, ರೈಟ್? C6H5NO2ಗೆ ನೋಡಿ ಮಕ್ಕಳ 4.08 ಅಂತ ಅಂದ್ರೆ 3 ಪೋಲಾರ್ ಇರಬೇಕು ಅಲ್ವಾ. ಹಾಗಾದ್ರೆ ಇದರ ಅಪ್ಲಿಕೇಶನ್ ಏನು ಅಂತ ಕೇಳೋದಾದ್ರೆ, ಡೈಪೋಲ್ ಮೂಮೆಂಟ್ ಈಸ್ ಹೆಲ್ಪ್ಫುಲ್ ಇನ್ ಪ್ರೆಡಿಕ್ಟಿಂಗ್ ದ ಜಿಯೋಮೆಟ್ರಿ ಆಫ್ ದ ಮಾಲಿಕ್ಯೂಲ್. CO2 ಅದರಲ್ಲಿ ಪೋಲಾರ್ ಇದ್ರೂ ಕೂಡ ಎರಡು ಕಡೆ ಈಕ್ವಲ್ ಡ್ರಾಗಿಂಗ್ ಇರೋದ್ರಿಂದ ನೆಟ್ ಡೈಪೋಲ್ ಮೂಮೆಂಟ್ ಇಸ್ ಗೋಯಿಂಗ್ ಟು ಬಿ 0. ಡೈಪೋಲ್ ಮೂಮೆಂಟ್ ಹೆಲ್ಪ್ಸ್ ಇನ್ ಡಿಟರ್ಮೈನಿಂಗ್ ದ ಪೋಲಾರಿಟಿ. ನೋಡಿ, ಇಲ್ಲಿ ಬೇಕಂದ್ರೆ ಡೈಪೋಲ್ ಮೂಮೆಂಟ್ ಕ್ಯಾನ್ ಬಿ ಡಿಸ್ಟಿಂಗ್ವಿಶ್ ಬಿಟ್ವೀನ್ symmetrical and non-symmetrical molecule. CO2 has zero dipole moment because of its symmetry, and whereas H2 is a polar molecule, it possesses the dipole moment and of 1.85 d by e ಅಂತ ಕರೀತೀವಿ. Cis and trans isomers can be distinguished ಗೊತ್ತಿರಬೇಕು. ಹಾಗಾದ್ರೆ ಯೂಶಲಿ ಸಿಸ್ ಐಸೋಮರ್ಸ್ have higher dipole moment, hence polarity ನೆನ್ಪಿಟ್ಕೊಂಡಿರ್ಬೇಕಿದೆ. ಓಕೆನಾ? ಹಾಗಿದ್ರೆ ನೋಡಿ ಇಲ್ಲಿ ಯಾಕೆ ನೆಟ್ ಡೈಪೋಲ್ ಮೂಮೆಂಟ್ ಒಂದೇ ಕಡೆಗೆ ಇರುತ್ತೆ. ಟ್ರಾನ್ಸ್ ಅಲ್ಲಿ ಹಾಗಿರೋದಿಲ್ಲ, ಒಂದ್ ಕಡೆ ಮೇಲ್ಗಡೆ ಇರ್ತದೆ, ಇನ್ನೊಂದ್ ಕಡೆ ಕೆಳಗಡೆ ಇರ್ತಾ ಇರುತ್ತೆ. ಹಾಗೆ ಒಂದಿಷ್ಟು ಎಕ್ಸಾಂಪಲ್ಸ್ ಗಳನ್ನ ಕೊಟ್ಟಿದ್ದಾರೆ, ಮಾಡ್ಬೋದಲ್ವಾ, ರೈಟ್? ಹಾಗಿದ್ರೆ ಬಾಂಡ್ ಲೆಂತ್ ಅಂದ್ರೆ ಏನು? ಇಟ್ ಈಸ್ ದ ನೋಡಿ, it is the distance between the nuclei of two atoms between which the bond is formed. Okay, our other names for bond length are interatomic distances or bond distances. It is usually expressed in Armstrong unit ante. Hagadre Pauling scale or Pauling rule states that okay, for covalently bonded atoms, bond length is sum of covalent radii. ಎರಡನ್ನ ಆಡ್ ಮಾಡಿದ್ರೆ ಸಾಕು, ಅದೇ ಬಾಂಡ್ ಲೆಂತ್ ಅಂತ ಹೇಳ್ತಾರೆ. ಅದನ್ನೇ ರೇಡಿಯಸ್ ಆಫ್ ಎ ಅಂಡ್ ರೇಡಿಯಸ್ ಆಫ್ ಬಿ ಅಂತ ತಗೊಳ್ಳೋದು, ಕರೆಕ್ಟಾ? ಹಾಗಾದ್ರೆ ಬಾಂಡ್ ಲೆಂತ್ ಇನ್ ಸರ್ಟೆನ್ ಮಾಲಿಕ್ಯೂಲ್ಸ್ ಡಿಪೆಂಡ್ಸ್ ಅಪಾನ್ ಬಾಂಡ್ ಆರ್ಡರ್, ಅಂದ್ರೆ ಎಷ್ಟು ಬಾಂಡ್ಗಳಿರುತ್ತೆ ಅಂತ. ಕಾರ್ಬನ್ ಕಾರ್ಬನ್ ಸಿಂಗಲ್ ಬಾಂಡ್, ಕಾರ್ಬನ್ ಕಾರ್ಬನ್ ಡಬಲ್ ಬಾಂಡ್ ಅಂಡ್ ಕಾರ್ಬನ್ ಕಾರ್ಬನ್ ಟ್ರಿಪಲ್ ಬಾಂಡ್ ಇಲ್ಲಿ ಬಾಂಡ್ ಲೆಂತ್ಗಳು ವೇರಿ ಆಗ್ತಾ ಇದೆ, ನೋಡ್ಕೊಂತ ಹೋಗಿ. ಹಾಗೆ ಎಲೆಕ್ಟ್ರೋನೆಗೆಟಿವಿಟಿನಲ್ಲಿ if one of the atom is more electronegative than the other, bond length is found to be smaller than expected. ಗೊತ್ತಿರೋದು. ಹಾಗಿದ್ರೆ ಹೈಬ್ರಿಡೈಸೇಷನ್ ಮೇಲೆ ಡಿಪೆಂಡ್ ಆಗ್ತಾ ಇದೆ, ರೆಸೊನೆನ್ಸ್ ಅಥವಾ ಡಿಲೋಕಲೈಸೇಷನ್ ಆಫ್ ಎಲೆಕ್ಟ್ರಾನ್ ಮೇಲೆ ಡಿಪೆಂಡ್ ಆಗ್ತಾ ಇದೆ. ಎಕ್ಸ್ಪೆಕ್ಟೆಡ್ ಇನ್ ಕಾರ್ಬನ್ ಕಾರ್ಬನ್ ಸಿಂಗಲ್ ಬಾಂಡ್ ಇಸ್ 1.54, ಡಬಲ್ ಬಾಂಡ್ ಅಲ್ಲಿ ಅಂದ್ರೆ 1.34. ಆದ್ರೆ ಇವೆರಡರ ಮಧ್ಯೆ ಬರ್ತಾ ಇದೆ ಅಂದ್ರೆ ಅದು ರೆಸೊನೆನ್ಸ್ ಇಂದ ಆಗ್ತಾ ಇರಬೇಕು. ಇಲ್ಲೊಂದಷ್ಟು ಬಾಂಡ್ ಆರ್ಡರ್ ಕೊಟ್ಟಿದ್ದಾರೆ, ಬಾಂಡ್ ಲೆಂತ್ ಗಳು ಕೊಟ್ಟಿದ್ದಾರೆ, ನೋಡ್ಕೊಂತ ಬನ್ನಿ, ಕರೆಕ್ಟಾ? ಮೊದಲನೇದು ಸಿಸಿ ಸಿಂಗಲ್ ಬಾಂಡ್ ಇದ್ರೆ 1.54 ಆಂಗ್ಸ್ಟ್ರಾಮ್ಸ್ ಅಂತೆ, ಡಬಲ್ ಬಾಂಡ್ ಇದ್ರೆ 1.34, ಟ್ರಿಪಲ್ ಬಾಂಡ್ ಇದ್ರೆ 1.20. ಆದ್ರೆ ಈ ಬೆನ್ಸಿನ್ ಅಲ್ಲಿ ಏನಾಗ್ತದೆ, ಇಟ್ಸ್ ಗೋಯಿಂಗ್ ಟು ಬಿ ವೇರಿ. ಹಾಗೆ ಬಾಂಡ್ ಎನರ್ಜಿನ ನೋಡೋದಾದ್ರೆ ಅಂದ್ರೆ ಬಾಂಡ್ ಅನ್ನ ಬ್ರೇಕ್ ಮಾಡೋಕೆ ಬೇಕಿರುವಂತ ಎನರ್ಜಿ ಗೊತ್ತಿರಬೇಕು. ಹಾಗೆ ಕೆಲವು ಜೌಲ್ಸ್ ಅಲ್ಲಿ ಎಕ್ಸ್ಪ್ರೆಸ್ ಮಾಡ್ತಾ ಇದೀವಿ ಅದನ್ನ ಬಾಂಡ್ ಡಿಸೋಸಿಯೇಷನ್ ಎಂಥಾಲ್ಪಿ ಅಂತ ಬೇಕಾದ್ರೂ ತಗೋಬಹುದು. ಯೂಶುವಲ್ ಆಗಿ ನಾವು ನೋಡೋದು ಡೈ ಅಟಾಮಿಕ್ ಮಾಲಿಕ್ಯೂಲ್ ಆದ್ರೆ ಇರೋದೇ ಒಂದು ಬಾಂಡ್, ಅದನ್ನ ಬ್ರೇಕ್ ಮಾಡೋಕೆ ಎಷ್ಟು ಎನರ್ಜಿ ಬೇಕೋ ಅದನ್ನ ಬಾಂಡ್ ಎನರ್ಜಿ ಅಂತ ಕರಿತೀವಿ. ಅದೇ ಏನಾದ್ರೂ ಮೀಥೇನ್ ತರ 4 ಬಾಂಡ್ಗಳಿದ್ರೆ, ಮೀಥೇನ್ ರೀತಿಯಲ್ಲಿ
4 ಬಾಂಡ್ಗಳಿದ್ರೆ ಅದನ್ನ ಹೇಗೆ ಹೇಳೋದು? ನೋಡಿ, ಒಂದೊಂದು ಬಾಂಡ್ಗೂ ಒಂದೊಂದು ಎಂಥಾಲ್ಪಿ ಇರುತ್ತೆ. ನಾವೇನ್ ಮಾಡ್ತೀವಿ ಇವಾಗ, ಎಲ್ಲ ಬಾಂಡ್ಗಳ ಎಂಥಾಲ್ಪಿನ ಆಡ್ ಮಾಡಿ ಡಿವೈಡೆಡ್ ಬೈ 4 ಮಾಡ್ತೀವಿ. ಅದನ್ನ ನಾವು ಮೀನ್ ಬಾಂಡ್ ಎಂಥಾಲ್ಪಿ ಅಂತಾನೋ ಅಥವಾ ಆವರೇಜ್ ಬಾಂಡ್ ಎಂಥಾಲ್ಪಿ ಅಂತಾನೋ ಕರಿತೀವಿ. ಓಕೆನಾ ಮಕ್ಕಳ? ಹಾಗಿದ್ರೆ ಫ್ಯಾಕ್ಟರ್ಸ್ ಅಫೆಕ್ಟಿಂಗ್ ಬಾಂಡ್ ಎನರ್ಜಿ ಏನಾಗುತ್ತೆ? ಅಟಾಮಿಕ್ ಸೈಜ್, ಬಾಂಡ್ ಆರ್ಡರ್, ಎಲೆಕ್ಟ್ರೋನೆಗೆಟಿವಿಟಿ. ಓಕೆನಾ? ಹಾಗೆ ನೋಡ್ತಾ ಬನ್ನಿ, ಹೈಬ್ರಿಡೈಸೇಷನ್, ಟೈಪ್ ಆರ್ ಎಕ್ಸ್ಟೆಂಟ್ ಆಫ್ ಓವರ್ಲ್ಯಾಪಿಂಗ್, ರಿಪಲ್ಷನ್ ಬಿಟ್ವೀನ್ ಲೋನ್ ಪೇರ್ಸ್ ಅಂತ. ಹಾಗಾದ್ರೆ ಹೇಗೆ ಡಿಟರ್ಮೈನ್ ಮಾಡೋದು ಬಾಂಡ್ ಎಂಥಾಲ್ಪಿ? ನೋಡ್ತಾ ಬನ್ನಿ, ಒಂದೊಂದು ಬಾಂಡ್ಗಳಿಗೂ ಒಂದೊಂದು ಬಾಂಡ್ ಎಂಥಾಲ್ಪಿ ಇರುತ್ತೆ. ಬಾಂಡ್ ಆಂಗಲ್ ಅಂದ್ರೆ ಬಾಂಡ್ ಆಂಗಲ್ ಇಸ್ ದ ಆಂಗಲ್ ಬಿಟ್ವೀನ್ ಟು ಅಡ್ಜಸೆಂಟ್ ಬಾಂಡ್ಸ್ ಇನ್ ಅ ಮಾಲಿಕ್ಯೂಲ್. ಹಾಗಾದ್ರೆ ಏನೆಲ್ಲ ಫ್ಯಾಕ್ಟರ್ಸ್ ಅಫೆಕ್ಟ್ ಆಗ್ತದೆ ಅಂದ್ರೆ ಎಲೆಕ್ಟ್ರೋನೆಗೆಟಿವಿಟಿ, ಹೈಬ್ರಿಡೈಸೇಷನ್, ಹಾಗೆ ಲೋನ್ ಪೇರ್, ರಿಪಲ್ಷನ್ಸ್. ಓಕೆ, ಆಕ್ಟೇಟ್ ರೂಲ್ ಪ್ರಕಾರ ನಾವು ಹೇಳೋದಾದ್ರೆ ನೋಡ್ಕೋಬೇಕಿದ್ದು. ಆಕ್ಟೇಟ್ ರೂಲ್ ಪ್ರಕಾರ ಹೇಳಬೇಕು ಅಂದ್ರೆ ಯಾವುದೇ ಮಾಲಿಕ್ಯೂಲ್ ಸ್ಟೇಬಲ್ ಆಗಿದೆ ಅಂದ್ರೆ ಅದರ ಸುತ್ತ ವೇಲೆನ್ಸ್ ಶೆಲ್ ಅಲ್ಲಿ 8 ಎಲೆಕ್ಟ್ರಾನ್ಗಳು ಇರಲೇಬೇಕು ಅಂತ. ಓಕೆ, ಕೆಲವೊಂದೆಲ್ಲ ಎಕ್ಸಾಂಪಲ್ ಕೊಟ್ಟಿದ್ದಾರೆ. 8 ಎಲೆಕ್ಟ್ರಾನ್ಸ್ ಆದ್ರೆ, ಆದರೆ ಕೆಲವೊಂದು ಮಾಲಿಕ್ಯೂಲ್ಸ್ಗಳು ವೈಲೇಟ್ ಮಾಡುತ್ತೆ. ಅದನ್ನು ನಾವು ಎಕ್ಸ್ಪ್ಯಾಂಡೆಡ್ ಆಕ್ಟೇಟ್ ರೂಲ್ ಅಂತ ಕರಿತೀವಿ. ಅದನ್ನ ಎಕ್ಸ್ಪ್ಲೈನ್ ಮಾಡೋದಕ್ಕೆ ಆಗಿಲ್ಲ, ಅದನ್ನೇ ಫೇಲ್ಯೂರ್ ಅಂತ ಕರೀತಾರೆ. ನೋಡಿ, ಫಾರ್ ಎಕ್ಸಾಂಪಲ್ ಎಕ್ಸ್ಪಾನ್ಷನ್ ಆಫ್ ಆಕ್ಟೇಟ್ ರೂಲ್ ಅಂತ ಕರೀತಾರೆ. ಹಾಗಾದ್ರೆ ಇದರಲ್ಲಿ 10 ಎಲೆಕ್ಟ್ರಾನ್, 10 ಎಲೆಕ್ಟ್ರಾನ್, 12 ಎಲೆಕ್ಟ್ರಾನ್ಸ್ ಇದೆ. ಇದನ್ನು ಈ ಮಾಲಿಕ್ಯೂಲ್ಸ್ಗಳು ಕೂಡ ಸ್ಟೇಬಲ್, ಬಟ್ ಇದನ್ನ ಎಕ್ಸ್ಪ್ಲೈನ್ ಮಾಡೋಕೆ ಆಗ್ಲಿಲ್ಲ. ಹಾಗಾದ್ರೆ ಎಕ್ಸ್ಪ್ಲನೇಷನ್ ಆಫ್ ದ ಫೇಲ್ಯೂರ್ ಅಂದ್ರೆ ಏನ್ ಹೇಳ್ತೀರಾ? ಸಿಡ್ವಿಕ್ಸ್ ರೂಲ್ ಆಫ್ ಮ್ಯಾಕ್ಸಿಮಮ್ ಕೋವೆಲೆನ್ಸಿ. ಹಾಗಾದ್ರೆ ಮ್ಯಾಕ್ಸಿಮಮ್ ಕೋವೆಲೆನ್ಸಿ ಆಫ್ an element depends upon the period to which it belongs. An octet can be exceeded for n is equal to 1, it is 2. For n is equal to 2, it is 4. For n is equal to 3, it is 6. And for n is equal to greater than 4, it is 8. ಹಾಗೆ Sudan, okay, that's going to be Sutton's view of singlet linkage. According to Sutton, the octet rule never violated. There can be one electron bond known as single linkage or singlet or half bond is formed by sharing of one electron between two atoms. It is represented by an arrow like this. ಇದನ್ನ ಹಾಫ್ ಫಿಶ್ ಹುಕ್ ಅಂತ ಕರಿತಾ ಇದ್ವಿ. ನೋಡಿ, ಕಂಪ್ಲೀಟ್ ಆರೋ ಇದ್ರೆ ಕಂಪ್ಲೀಟ್ ಹುಕ್ ಅಂತ ಕರಿತಾ ಇದ್ವಿ. ಹಾಗಾದ್ರೆ ಈ ಎರಡು ಡಯಾಗ್ರಾಮ್ ಅಲ್ಲಿ ನೋಡೋದಾದ್ರೆ ಸಿಂಗಲ್ ಎಲೆಕ್ಟ್ರಾನ್ ಅಥವಾ ಸಿಂಗಲ್ ಲಿಂಕೇಜ್ ಅಂತ ಕರಿತೀವಿ. ಓಕೆನಾ ಮಕ್ಕಳ? ಇದಿಷ್ಟಾಗಿತ್ತು ನಮ್ಮ ಕೆಮಿಕಲ್ ಬಾಂಡಿಂಗ್